Okay, so welcome back to another session. ಕೇಳಿಸ್ತಾ ಇದೆಯಾ? ಯಾರಾದರೂ ಒಬ್ರು ರೆಸ್ಪಾಂಡ್ ಮಾಡಿ. ಎಸ್, ಡನ್. ಸಿ, ಈ ಸೆಷನಲ್ಲಿ ಏನು ಮಾಡೋಣ ಅಂತಾರೆ, ನಿಮಗೆ ಸಮ್ ಟೈಮ್ಸ್ ಏನಾಗುತ್ತೆ, ನಾನು ಇಲ್ಲಿವರೆಗೂ ಏನು ಮಾತಾಡಿದೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ಬಿಲೋ 360ನೇ ಕೊಡ್ತಾ ಇದ್ದೆ ನಾನು ಆಂಗಲ್ಸ್ಗಳನ್ನ. ಸಮ್ ಟೈಮ್ಸ್ ಅವನು ಅಬೋವ್ 360 ಕೂಡ ವ್ಯಾಲ್ಯೂಸ್ನ ಕೊಡ್ತಾನೆ. ಅಂತ ಟೈಮ್ನಲ್ಲಿ ಹೌ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅದನ್ನ ಈಗ ನೋಡ್ತಾ ಹೋಗೋಣ. ಇದರಲ್ಲಿ ಒಂದು ನೋಟ್ ತಗೊಂಡ್ಬಿಡಿ. ಸೊ ಟೇಕ್ ಎ ನೋಟ್. ನಿಮ್ಗೆ ರೆವಲ್ಯೂಷನ್ ಅಂದ್ರೆ ಗೊತ್ತಿದೆ ನಿಮ್ಗೆ ಅಲ್ವಾ? ನಿಮ್ಗೆ ಇದನ್ನ ಯಾವಾಗ ಯೂಸ್ ಮಾಡ್ಬೇಕಂತ ಅಂದ್ರೆ ವೆನ್ ಲಾರ್ಜರ್ ಆಂಗಲ್ಸ್ ಆರ್ ಗಿವನ್ when larger angles are given ಅಂತ ಟೈಮಲ್ಲಿ ಏನ್ ಮಾಡಬೇಕು ಅಂತ ನಾವು ನೋಡ್ತಾ ಹೋಗೋದು. ಸೊ ಫಾರ್ ಎಕ್ಸಾಂಪಲ್, ಅದಕ್ಕಿಂತ ಮುಂಚೆ ಒಂದು ನೋಟ್ ಏನ್ ನೆನ್ಪಿಡ್ಕೋಬೇಕಪ್ಪ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟು. ನಿಮ್ಗೆ 0 ಡಿಗ್ರಿ ಅಂದ್ರೂ ಒಂದೇ, ಇದು ಗೊತ್ತಿರಬೇಕು. 360 ಡಿಗ್ರಿ ಅಂದ್ರೂ ಒಂದೇ. ಯಾಕಂದ್ರೆ ಒಂದು ರೆವಲ್ಯೂಷನ್ ಅಷ್ಟೇ 0ನಲ್ಲಿರುತ್ತೆ. 360ಗೆ ಬಂದ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಮತ್ತೆ 0 ಹತ್ರನೇ ಬರುತ್ತೆ. ಅಂದ್ರೆ 360 ಆಯ್ತು ಅಂದ್ರೆ ಅಲ್ಲಿ 0ನೇ ಬಂತು ಅಂತ. ಅಥವಾ 2 ರೆವಲ್ಯೂಷನ್ ಅಂತ ಅಂದ್ರೆ ಎಷ್ಟಾಗುತ್ತೆ? 720 ಡಿಗ್ರಿ ಅಂದ್ರೂ ಕೂಡ ಒಂದೇನೆ. 720 ಅಂದ್ರೂ ಕೂಡ ಅದೇನೆ, ನಿಮಗೆ ಗೊತ್ತಿರ್ಲಿ. ಇದಕ್ಕೆ ಮತ್ತೆ 360 ಆಡ್ ಮಾಡು. ಇದು ಎಷ್ಟು ರೆವಲ್ಯೂಷನ್ ಆಯ್ತು? ಇದು 0, ಇದು 1 ರೆವಲ್ಯೂಷನ್ ಆಯ್ತು ಅಂತ, ಇದು 2 ರೆವಲ್ಯೂಷನ್ ಆಯ್ತು ಅಂತ. ಮತ್ತೆ ಇದಕ್ಕೆ 360 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1080 ಬರುತ್ತೆ. 1080 ಅಂದ್ರೂ 0ನೇ ಲೆಕ್ಕಾಚಾರ. 0 ಅಂದ್ರೂ ಒಂದೇ, 1080 ಅಂದ್ರೂ ಒಂದೇನೆ, ಸೇಮ್. ಇನ್ನೊಂದು, ಇದಕ್ಕೆ ಮತ್ತೆ 360 ಆಡ್ ಮಾಡಿ, ಎಷ್ಟಾಗುತ್ತೆ? 1440 ಡಿಗ್ರಿ ಬರುತ್ತೆ. ಅಂಡ್ ಸೋ ಆನ್ ಹೋಗ್ತಾನೆ ಇರುತ್ತೆ. ಓಕೆ, ನಿಮ್ಗೆ ಇನ್ನೂ ಬೇಕು ಅಂತಂದ್ರೆ ಬರ್ಕೊಳ್ಳಿ. ಮಿನಿಮಮ್ ಇಷ್ಟು ನೆನಪಿರ್ಲಿ, ಇಷ್ಟಂತೂ ನೆನಪಿರ್ಲಿ. ಇದಕ್ಕಿಂತ ಏನ್ ದೊಡ್ಡದೇನು ಕೊಡಲ್ಲ ಅವನ ಎಕ್ಸಾಮ್ ನಲ್ಲಿ, ಇಲ್ಲದಲ್ವಾ? ಅದ್ರ ಜೊತೆಗೆ ಇನ್ನೊಂದು ನೋಟೇನಪ್ಪ, ಇದನ್ನ ಡಿಗ್ರಿನಲ್ಲಿ ಹೇಳಿದೆ, ರೇಡಿಯನಲ್ಲಿ ಹೇಳ್ತೀವಿ ಅಂತಂದ್ರೆ ಇದನ್ನ 0 ರೇಡಿಯನ್ ಅಂತ ಕರಿತೀವಿ. 360 ಡಿಗ್ರಿನ ರೇಡಿಯನಲ್ಲಿ ಏನಂತ ಹೇಳ್ತೀವಿ? 2π ತಾನೆ. ಮತ್ತೆ ಇದಕ್ಕೆ 2π ಆಡ್ ಮಾಡಿದ್ರೆ ಏನ್ ಬರುತ್ತೆ? 4π. ಮತ್ತೆ ಇದಕ್ಕೆ 2π ಆಡ್ ಮಾಡಿದ್ರೆ ಏನ್ ಬರುತ್ತೆ? 6π. ಇದು 8π. ಅಂಡ್ ಸೊ ಆನ್. ಅಂದ್ರೆ 0 ಅಂದ್ರೂ ಒಂದೇ, 2π, 6π, 8π ಇವೆಲ್ಲ 0ನೇ ಲೆಕ್ಕಾಚಾರ. ಅಲ್ವಾ? ಸೊ ಇದೊಂದು ನೋಟ್ ಗೊತ್ತಿರ್ಲಿ. ಇದ್ರ ಮೇಲೆ ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾನೆ ಅದ್ರ ಬಗ್ಗೆ ನಾನು ಈಗ ಮಾತಾಡ್ತಾ ಹೋಗ್ತೀನಿ ಈಗ. ಓಕೆನಾ? ಸೊ ನಿಮಗೆ ನಾನು ರೇಡಿಯನ್ ಮೆಜರ್ ಅಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಅದನ್ನ ಕ್ವಶನ್ ಹೆಂಗೆ ಡೀಲ್ ಮಾಡೋದು ಅಂತ ನಾನು ಈ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ನಿಮ್ಗೆ ಲಾರ್ಜರ್ ಆಂಗಲ್ಸ್ ಕೊಟ್ರೆ ಏನ್ ಮಾಡೋದು? ಸಪೋಸ್ ಫಸ್ಟ್ ಕ್ವಶನ್ ನಿಮ್ಗೆ ಹಿಂಗ್ ಕೊಟ್ಟ, tan 750 ಡಿಗ್ರಿ ವ್ಯಾಲ್ಯೂ ಹೇಳಪ್ಪ ಅಂತ ಕೊಟ್ಬಿಟ್ಟ. tan 750 ಡಿಗ್ರಿ ವ್ಯಾಲ್ಯೂ ಹೇಳು ಅಂತ ಕೊಟ್ಟ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ತರ ಪ್ರಾಬ್ಲಮ್ಸ್ ನ ಹೆಂಗ್ ಅಪ್ರೋಚ್ ಮಾಡೋದು, ಸ್ವಲ್ಪ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡ್ತೀವಿ, ಕನ್ಫ್ಯೂಷನ್ ಆಗಬಾರ್ದು. ಕರೆಕ್ಟಾಗಿ ನೋಡ್ಬೇಕು. tan 750 ಡಿಗ್ರಿ ವ್ಯಾಲ್ಯೂ ಕೊಟ್ಟ. ನಿಮ್ಗೆ 750 ಅಂತ ತುಂಬಾ ಅಂದ್ರೆ 1 ರೆವಲ್ಯೂಷನ್ ಗಿಂತ ಜಾಸ್ತಿ, 360 ಗಿಂತ ಜಾಸ್ತಿ ಏನಾದ್ರೂ ಕೊಟ್ರೆ ನಿಮಗೆ ನೀನೇನ್ ಮಾಡ್ಬೇಕಂದ್ರೆ ಇಲ್ಲಿರೋ ವ್ಯಾಲ್ಯೂ ನೋಡ್ಕೋಬೇಕು. ಫಸ್ಟ್ ಇಲ್ಲಿರೋ ವ್ಯಾಲ್ಯೂ ನೋಡ್ಕೊಂಡ್ಬಿಟ್ಟು ಅದು ನಾನು ಇಲ್ಲಿ ಕೊಟ್ಟಿರೋ ಲಾರ್ಜರ್ ಆಂಗಲ್ಸ್ಗೆ ಯಾವ ಆಂಗಲ್ಗೆ ನಿಯರ್ ಇದೆ ಅಂತ ನೋಡ್ಕೋಬೇಕು. ಯಾವ್ದಕ್ಕಪ್ಪ ನಿಯರ್ ಇದೆ? 750 ಡಿಗ್ರಿ ಯಾವ್ದಕ್ ನಿಯರ್ ಇದೆ? ಇದನ್ನ ಬಯಾಟ್ ಮಾಡ್ಕೋ, ಇವಾಗಲೇ ಬಯಾಟ್ ಮನ್ಸಲ್ಲಿ ಇಟ್ಕೋ. 0, 360, 720, 1080, 1440 ಇವನ್ನೆಲ್ಲ ನೆನ್ಪಿಟ್ಕೊಬೇಕು, ಈ ವ್ಯಾಲ್ಯೂಸ್ಗಳನ್ನ. ಓಕೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನೀನ್ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ. 750 ಡಿಗ್ರಿ ವ್ಯಾಲ್ಯೂ ಇರೋದು, ನಿಯರ್ ಇರೋದು 720ಗೆ. ಈಗ ಇನ್ ಟರ್ಮ್ಸ್ ಆಫ್ 720 ನೀನ್ ಬರ್ಕೋಬೇಕೀಗ. ಇನ್ ಟರ್ಮ್ಸ್ ಆಫ್ 720 tan ಆಫ್, ಈಗ ಇದನ್ನ ಹೆಂಗ್ ಬರ್ಕೋಬೇಕು? 720 ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಈಗ 720ಗೆ ಮೈನಸ್ ಮಾಡಿದ್ರೆ ಇದು ಬರುತ್ತಾ, ಪ್ಲಸ್ ಮಾಡಿದ್ರೆ ಇದು ಬರುತ್ತಾ? ಪ್ಲಸ್ ಮಾಡ್ಬೇಕು. 720ಗೆ ಪ್ಲಸ್ 30 ಮಾಡಿದ್ರೆ ನಿಮ್ಗೆ ಈ 750 ಡಿಗ್ರಿ ವ್ಯಾಲ್ಯೂ ಬರುತ್ತೆ. ಇದನ್ನ ಬರ್ಕೊಳ್ಳೋದು ಅರ್ಥ ಆಗ್ಬೇಕು ನಿಮ್ಗೆ.
ನಿಯರೆಸ್ಟ್ ಹುಡುಕ್ಬೇಕು. 750ಗೆ ನಿಯರೆಸ್ಟ್ ಯಾವ್ದಪ್ಪ? 360 ಇದೆಯಾ, 720 ಇದೆಯಾ, 1080 ಇದೆಯಾ, 1440 ಇದೆಯಾ? ಓಕೆ, ನೋಡ್ಬೇಕು. 720 ಇದೆ. 720 ಪ್ಲಸ್ 30 ಮಾಡಿದ್ರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಟ್ಯಾನ್ ಬರ್ಕೊಂಡ್ಬಿಟ್ಟು, ರಾಜು ನಾನ್ ನಿನ್ಗೊಂದು ವಿಷಯ ಹೇಳಿದೀನಿ, 720 ಅಂದ್ರು ಒಂದೇ, 0 ಅಂದ್ರು ಒಂದೇ ಅಂತ ಹೇಳಿದೀನಿ. ಹೇಳದ್ನೋ ಇಲ್ವಾ? ಒಂದು ರೆವಲ್ಯೂಷನ್ ಅಷ್ಟೇ ಅದು. 720 ಡೈರೆಕ್ಟ್ಲಿ ವಿ ಕ್ಯಾನ್ ಮೇಕ್ ಇಟ್ ಆಸ್ 0 ಅಂತ ಬರಿಬೋದಲ್ವಾ? ಇದನ್ನ 0 ಅಂತ ಬರ್ದ್ರೆ ಉಳಿಯೋದೇನ್ ನನಗೆ? 30 ಡಿಗ್ರಿ ಅಷ್ಟೇ. ಟ್ಯಾನ್ 30 ಡಿಗ್ರಿ ಅಷ್ಟೇ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? ನಾವಿಲ್ಲಿ ಕ್ವಾಡ್ರೆಂಟ್ ಏನ್ ನೋಡಕ್ ಹೋಗಲ್ಲ, ಕ್ವಾಡ್ರೆಂಟ್ಗಳನ್ನೇನ್ ನೋಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ಉಡಾಯಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅಂದ್ಕೊಂತೀನಿ. ನೆಕ್ಸ್ಟ್ ಲಾರ್ಜರ್ ಆಂಗಲ್ಸ್ ಕೊಟ್ಟಾಗ ಹೆಂಗ್ ಮಾಡೋದಂತ ನೋಡ್ಕೊಳ್ಳಿ ಅಷ್ಟೇ. ಈಗ ಸೈನ್ ಆಫ್ 1500 ಡಿಗ್ರಿ ಮಾಡಪ್ಪ. 1500 ಯಾವ್ದಕ್ಕಪ್ಪ ನಿಯರ್ ಇದೆ ನೋಡ್ಕೊಳ್ಳಿ. ನೋಡಿ, 1500 ಇದಕ್ಕೆ ನಿಯರ್ ಇದೆ, 1440 ನಿಯರ್ ಇದೆ. ಬರಿಬೇಕೀಗ ಇದನ್ನ ಅದ್ರ ಲೆಸನ್ಸ್ ನೋಡಿ. ಸೈನ್ ಆಫ್ 1440 ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಇದಕ್ಕೆ 1500 ಬರ್ಬೇಕಂದ್ರೆ +60 ಬರ್ಬೇಕು. ನೆಕ್ಸ್ಟ್ ಏನ್ ಹೇಳಿದೀನಿ? 1440 ಅಂದ್ರು ಒಂದೇ, 0 ಅಂದ್ರು ಒಂದೇ ತಾನೇ ಹೇಳಿರೋದಿಲ್ಲಿ. ಇದೇನ್ ಹೇಳಿದೀನಿ? ಇವೆಲ್ಲಾ ವ್ಯಾಲ್ಯೂಸ್ ನಮ್ಮ 0ಗೆ ಈಕ್ವಲ್ಲು, ರೆವಲ್ಯೂಷನ್ ಅಷ್ಟೇ. ಓಕೆ, ಸೊ ಹಂಗಾಗಿ ನಾನೇನ್ ಹೇಳ್ತೀನಿ, 0 ಅಂತ ಅನ್ಕೊಂತೀನಿ. ಈಗ ಉಳಿಯೋದೇನು ಫೈನಲಿ ನಿನ್ಗೆ? ವಾಟ್ ಯು ರಿಮೈನ್ ವಿತ್? ಸೈನ್ ಆಫ್ 60 ಡಿಗ್ರಿ. ಸೈನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? √3/2. ಇಷ್ಟೇ ಆನ್ಸರ್. ಅಂದ್ರೆ ಸೈನ್ 1500 ಡಿಗ್ರಿ ಕೂಡ ನಿಮಗೆ √3/2ನೇ ಬರುತ್ತೆ. ಅರ್ಧಲ್ವಾ? ಈ ಲಾಜಿಕ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ತುಂಬಾ ಲಾರ್ಜರ್ ಆಂಗಲ್ಸ್ ಗಳನ್ನ ಕೊಟ್ಟಾಗ, ಅಂತ ಟೈಮ್ ನಲ್ಲಿ ನಮಗೆ ಇದು ಯೂಸ್ಫುಲ್ ಆಗತ್ತೆ. ಓಕೆ, ಈಗ ಹಿಂಗ್ ಕೊಡ್ತಾನಪ್ಪ, ಸಪೋಸ್ ಈಗ ಸೀಕೆಂಟ್ ಆಫ್ 390 ಡಿಗ್ರಿ ಕೊಟ್ಟ, ಅಥವಾ ಸಪೋಸ್ ಹಿಂಗ್ ಕೊಟ್ಟ, ಮಾಡಪ್ಪ ಇದನ್ನ 360ಗಿಂತ ಜಾಸ್ತಿ ಇದೆ, ಬರ್ಕೋ. ಇದನ್ನ ಹೆಂಗ್ ಬರ್ಕೋತ ಹೇಳಿ? ಇದನ್ನ ಸೀಕೆಂಟ್ ಆಫ್ ಇದು ಯಾವ್ದಕ್ಕೆ ನಿಯರ್ ಇದೆ? 390 ಅನ್ನೋದು 360 ತಾನೇ ನಿಯರ್ ಇರೋದು. ಬರ್ಕೋ, 360 ಪ್ಲಸ್ 30. I can say directly this as 0, which is equal to secant 30 degree. So which is equal to secant 30 degree value ಎಷ್ಟಪ್ಪ? 2/√3. Next ಮಾಡಕತ್ತೀರೇನ್ರಿ ಈ ಪ್ರಾಬ್ಲಮ್ನ? ಹೇಳ್ರಿ ಬರ್ನೆ. ಕಾಸ್ ಆಫ್ ಯಾವ್ದಕ್ಕೆ ನಿಯರ್ ಇದೆ? ಇದು 1080 ನಿಯರ್ ಇದೆ. 1080 ಪ್ಲಸ್ ಮೈನಸ್? ಪ್ಲಸ್ 30 ಡಿಗ್ರಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಇದನ್ನ ನಾವು 0 ಅಂತ ಅಂದ್ಕೋಬಹುದು. ಸೊ ನೆಕ್ಸ್ಟ್ ಇದನ್ನ ಕಾಸ್ 30 ಡಿಗ್ರಿ ಅಂತ ಹೇಳಬಹುದು. ಕಾಸ್ 30 ಡಿಗ್ರಿ ಬಂದ್ಬಿಟ್ಟು 1/2 ಅಲ್ಲ, √3/2. ವೆರಿ ಗುಡ್. ನೆಕ್ಸ್ಟ್
ಹಿಂಗ್ ಕೊಟ್ಟೆ. ಸ್ವಲ್ಪ ನೆಗೆಟಿವ್ ಏನಾದ್ರು ಬಂದ್ರೆ ಕತೆ ಏನಪ್ಪ ರಾಜು? ನೋಡೀಗ ಫಸ್ಟ್ ವಿಷಯ, ಒಳಗಡೆ ಏನಾದ್ರೂ ನೆಗೆಟಿವ್ ಬಂತು ಅಂದ್ರೆ ಫಸ್ಟ್ ಅದನ್ನ ಆಚೆ ತೆಗೆಯೋದು ನಿಮ್ ಕೆಲಸ. ಕಾಟ್ ಒಳಗಡೆ ಮೈನಸ್ ಬಂದ್ರೆ ಮೈನಸ್ ಆಚೆ ಬರುತ್ತಾ ಬರಲ್ವಾ? ನಾನು ಫಾರ್ಮುಲಾ ಕೊಟ್ಟಿದ್ದೀನಿ, ಬರುತ್ತೆ. ಯಾವ್ದಾದ್ರಲ್ಲಿ ಬರಲ್ಲ, ಯಾವ್ದಾದ್ರಲ್ಲಿ ಮಾಯ ಆಗ್ಬಿಡುತ್ತೆ ಮೈನಸ್. ಖಾಸ್ ಮತ್ತೆ ಸೆಕೆಂಡ್ ಅಲ್ಲಿ ಮೈನಸ್ ಇರೋದಿಲ್ಲ, ಇನ್ನು ಮಿಕ್ಕಿದ್ ಎಲ್ಲಾದ್ರಲ್ಲೂ ಮೈನಸ್ ಆಚೆ ಬರುತ್ತೆ. ಸೊ ನಮ್ಮ ಅಣ್ಣ ಕಾಟ್ ಕೊಟ್ಟಿದ್ದಾನೆ, ಫಸ್ಟ್ ಏನಾದ್ರು ಮೈನಸ್ ಬಂದಿತ್ತು ಅಂದ್ರೆ ಫಸ್ಟ್ ಆ ಮೈನಸ್ ನ ರಿಮೂವ್ ಮಾಡ್ಕೊಳ್ಳಿ, ಆಮೇಲೆ ಮುಂದ್ಲದ್ ಮಾತಾಡೋಣ. ಓಕೆನಾ? ಸೊ ಅದ್ರ ಪ್ರಕಾರ ಇದನ್ನ ಮೈನಸ್ ಕಾಟ್ 660 ಡಿಗ್ರಿ ಅಂತ ಬರಿಬಹುದು, ವಿಚ್ ಇಸ್ ಈಕ್ವಲ್ ಟು ಈಗ ಬರೋಣ, ಮೈನಸ್ ಹಂಗೆ ಬರಿತೀನಿ. ಇದು ಯಾವ್ದಕ್ ನಿಯರ್ ಇದೆ? 660 ಅನ್ನೋದು ಯಾವ್ದಕ್ ನಿಯರ್ ಇದೆ? 360 ಮತ್ತೆ 720 ಮಧ್ಯದಲ್ಲಿದೆ. ಇಟ್ ಈಸ್ ನಿಯರ್ ಟು 720, ನಿಯರ್ ಟು 720, ರೈಟ್? ನಿಯರ್ ಟು 720. ಇದನ್ನ ಹೆಂಗ್ ಬರೀತೀನಪ್ಪ? ಇದನ್ನ ಕಾಟ್ ಆಫ್ 720. ಈಗ ಇಂಪಾರ್ಟೆಂಟ್, ಇಲ್ಲಿ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? 720 ಇಂದ ಪ್ಲಸ್ ಮಾಡಿದ್ರೆ 660 ಬರುತ್ತಾ, ಏನೋ ಮೈನಸ್ ಮಾಡಿದ್ರೆ 660 ಬರುತ್ತಾ? ಮೈನಸ್ ಮಾಡಬೇಕು. ಮೈನಸ್ ಎಷ್ಟನ್ನ ಮೈನಸ್ ಮಾಡಿದ್ರೆ 720ಗೆ 660 ಬರುತ್ತೆ? 60 ಮೈನಸ್ ಮಾಡಬೇಕು. ಓಕೆ, ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀಯಾ? ಸಡನ್ಲಿ ಆ 720 ಏನಂತ ಬರ್ಕತ್ಯಾ? 0, ವಿಚ್ ಇಸ್ ಈಕ್ವಲ್ ಟು ಆಚೆ ಕಡೆ ಮೈನಸ್ ಇದೆ, ಇನ್ನು ಉಳಿಯೋದು ಅದು 0 ಆದ್ರೆ ಇನ್ನೇನು ಉಳಿತಲ್ಲ? 0 ಆಯ್ತು ಅಂದ್ರೆ ಇನ್ನು ಒಳಗಡೆ ಏನಿದೆ? ಇನ್ನ ಮೈನಸ್ 60 ಡಿಗ್ರಿ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೇಜ್ನಾಗ ಮತ್ತೆ ಮೈನಸ್ ಬಂತಲ್ಲಪ್ಪ ಕಾಟ್ ಒಳಗಡೆ, ಏನ್ ಮಾಡ್ಬೇಕಂತ ಅದನ್ನ ಮೈನಸ್ ಆಚೆ ತೆಗಿಬೋದಲ್ಲ ಕಾಟಿಂದ ಕಾಟ್ ಆಫ್ ಮೈನಸ್ ಥೀಟಾ ತರ ಏನಾರು, ಕಾಟ್ ಆಫ್ ಮೈನಸ್ ಥೀಟಾ ಏನಾರು, ಕಾಟ್ ಥೀಟಾ ಮೈನಸ್ ಕಾಟ್ ಥೀಟಾ ಅಲ್ಲೇನಾರು ಇದೇನಾಗುತ್ತೆ ಅಂದ್ರೆ ಈಗ ಮೈನಸ್ ಆಚೆ ಬಂದ್ರೆ ಮೈನಸ್, ಇದು ಮೈನಸ್ ಇದೆ ಇಂಟು ಇದೇನ್ ಬರುತ್ತೆ? ಕಾಟ್ ಆಫ್ ಮೈನಸ್ ಥೀಟಾ ಏನು? ಮೈನಸ್ ಕಾಟ್ 60 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಾ? ಈಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಇದು ಪ್ಲಸ್ ಕಾಟ್ 60 ಡಿಗ್ರಿ. ಸೊ ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಕಾಟ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ಸೊ 2 ಗೀಟು 3 ಡಾಟ್, ಮುಗೀತು ಮ್ಯಾಟರ್. ಅರ್ಥ ಆಯ್ತಾ ಈ ಪ್ರಾಬ್ಲಮ್? ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಕ್ಲಿಯರ್ ಆಗಿ ಮಾಡಿ. ಲಾರ್ಜರ್ ಆಂಗಲ್ಸ್ ಕೊಟ್ಟಾಗ ಹೆಂಗ್ ಮಾಡೋದು ಅಂತ ನೋಡ್ಕೊಂಡು ಸ್ವಲ್ಪ ಮಾಡ್ತಾ ಹೋಗಿ. ಸೈನ್ ಆಫ್ ಅಯ್ಯಪ್ಪ ಗುರು ಸೈನ್ 8-10 ಡಿಗ್ರಿ ಮಾಡ್ರಪ್ಪ. ಮೈನಸ್ 8-10 ಡಿಗ್ರಿ ತಗೊಳ್ಳಿ. ಸೈನ್ ಮೈನಸ್ 8-10 ಡಿಗ್ರಿ. ಹೆಂಗ್ ಬರೀತಪ್ಪ ರಾಜ? ಫಸ್ಟ್ ಸೈನ್ ಮೈನಸ್ ಒಳಗಡೆ ಇದೆ, ಫಸ್ಟ್ ಅದನ್ನ ಆಚೆ ಹಾಕೊಳ್ಳಿ. ಮೈನಸ್ ಬರುತ್ತಾ ಬರಲ್ವಾ ಆಚೆ? ಮೈನಸ್ ಸೈನ್ 8-10 ಡಿಗ್ರಿ ಅಂತ ಬರಿಬೋದಾ? ಬರಿಬಹುದು. ಇಟ್ ಇಸ್ ಈಕ್ವಲ್ ಟು ಮೈನಸ್ ಹಂಗೆ ಬರಿತೀನಿ. ಈ 8-10 ಡಿಗ್ರಿ ಯಾವ್ದಕ್ಕೆ ಹತ್ರ ಇದೆ? 720ಗೆ ಬರ್ಕೊಳ್ಳಿ. ಈಗ ಸೈನ್ ಆಫ್ 720 ಪ್ಲಸ್ ಮೈನಸ್? ಪ್ಲಸ್ ಎಷ್ಟು ಮಾಡಬೇಕು? ಪ್ಲಸ್ 90 ಡಿಗ್ರಿ ಅಲ್ವಾ? 720 ಅಂದ್ರೆ ಏನಂತ ಹೇಳಿದ್ದೆ ನಾನು ನಿಮ್ಗೆ? 0. ಈಗ ಅದು 0 ಆದ್ರೆ ಉಳಿದಿದ್ದೇನು ಮತ್ತೆ ನಿಮ್ಗೆ? ಸೈನ್ 90 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ 90 ವ್ಯಾಲ್ಯೂ ಎಷ್ಟು?
ಐ ಹೋಪ್ ಈ ತರ ಲಾರ್ಜರ್ ಆಂಗಲ್ಸ್ ಕೊಟ್ರೆ ಮಾಡಕ್ ಗೊತ್ತಲ್ವಾ. ಲಾರ್ಜ್ ದೊಡ್ಡ ದೊಡ್ಡ ಆಂಗಲ್ಸ್ ಕೊಟ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ಆ ಟೇಬಲ್ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. 0, 360, 720, 1080, 1440 ಇಷ್ಟು ವ್ಯಾಲ್ಯೂಸ್ ಅವೆಲ್ಲ 0 ಅಂತ. ಸಮಟೈಮ್ಸ್ ನಿಮಗೆ ಏನ್ ಯಾವ ಸೈನ್ ಇಲ್ಲೇನು ಸೈನ್ ನೋಡೋಕೋವಲ್ಲ. ಯೂಶಲಿ ಏನ್ ಮಾಡುತ್ತೆ ಅಂತಾರೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಇರ್ತಾವಲ್ವಾ. 720 0 ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ 60 ಇವೆಲ್ಲ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಇದ್ದಾಗ ನಾವು ಪಾಸಿಟಿವ್ ತಗೊಂತೀವಿ. ಹಾಗಾಗಿ ಆ ASTC ರೂಲ್ ಏನಿಲ್ಲ ಅಪ್ಲೈ ಮಾಡಕ್ ಹೋಗಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಅಪ್ಲೈ ASTC ರೂಲ್ ಹಿಯರ್. ಓಕೆನಾ, ಡೈರೆಕ್ಟ್ ಆಗಿ ಮಾಡ್ಕೊತ ಹೋಗ್ತೀವಿ. ಕ್ಲಿಯರಾ? ಚೇಂಜ್ ಅಂದ್ರೆ ಬೇರೆ ತರ ಅದು ಇಟ್ ಡಿಪೆಂಡ್ಸ್. ಆ ತರದ್ದು ಮಾಡಿಸ್ಬಿಡೋಣ ಒಂದೆರಡು ಹೋಗ್ಲಿ. ಆಯ್ತು, ಆ ತರದ್ದು ಮಾಡಿಸ್ಬಿಡ್ತೀನಿ. ಆ ತರದ್ದು ಎಲ್ಲೂ ಕೊಡಲ್ಲ ನಿಮ್ಗೆ, ಇರ್ಲಿ ಆಯ್ತು, ತೊಂದರೆ ಏನಿಲ್ಲ, ಮಾಡ್ಸೋಣ. ನಿಮ್ಗೆ ಏನ್ ಮಾಡ್ಬೋದು ಅಂತ ಅಂದ್ರೆ, ನಿಮ್ಗೆ ಈ ತರ ಮಾಡ್ತಾನೆ ನೋಡಿ. ಕ್ವಶನ್ ಏನಾದ್ರು ಹಿಂಗೆ ಕೊಟ್ರೆ, ನಿಮ್ಗೆ ಏನಾದ್ರು ಹಿಂಗೆ ಕೊಡ್ತಾನೆ, ಸಪೋಸ್ ಈ ತರ tan of ಸಪೋಸ್ ಹಿಂಗ್ ಕೊಟ್ಟ 840. tan 840 ಅಂತ ಕೊಟ್ಟಿದ್ದಾನೆ. ಹೆಂಗ್ ಮಾಡ್ತೀರಾ? ಸೊ ಆಸ್ ಯೂಶುವಲ್ ನೀವು ಅದಕ್ಕೆ ಹೆಂಗ್ ಮಾಡ್ಬೇಕು, ಇದು ನಿಯರೆಸ್ಟ್ ವ್ಯಾಲ್ಯೂ ನೋಡ್ಬೇಕು. ನಿಯರೆಸ್ಟ್ ವ್ಯಾಲ್ಯೂ ಯಾವುದು ಮತ್ತೆ 840ಗೆ? ಅಗೈನ್ 720 ಓನ್ಲಿ. ಸೊ ಇದನ್ನ ಹೆಂಗ್ ಬರ್ಕೋಬೇಕು, tan ಆಫ್ ಹೆಂಗ್ ಬರ್ಕೋತೀರಾ, 720 ಡಿಗ್ರಿ ಪ್ಲಸ್ ಎಷ್ಟು ಬರುತ್ತೆ, ಎಷ್ಟು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಪ್ಲಸ್ 120 ಮಾಡಿದ್ರೆ ಬರುತ್ತೆ, ಹೌದಾ? ಎಸ್. ಅಗೈನ್ ಅಕಾರ್ಡಿಂಗ್ ಟು ಅವರ್ ರೂಲ್ 720 is 0. 720 0 ಅಂದಾಗ ನೆಕ್ಸ್ಟ್ ಟೈಮ್ ಬರ್ತದೆ ಇಲ್ಲಿ tan ಆಫ್ ಉಳಿದಿದ್ದೇನಲ್ಲಿ 120 ಡಿಗ್ರಿ. ಈಗ tan 120 is not standard ಅಗೈನ್. ಈಗ ಮತ್ತೆ ಏನ್ ಮಾಡ್ಬೇಕು ನಾವು, ಹಳೆ ರೂಲು ಯಾವುದು, ASTC ರೂಲ್ಗೆ ಹೋಗ್ಬೇಕೀಗ. tan 120 ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೀನಿ ಈಗ, tan ಆಫ್ 90 ಪ್ಲಸ್ 30. ಈಗ ಕ್ವಾಡ್ರೆಂಟ್ ನೋಡ್ಬೇಕು, ಅಲೈಡ್ ಇವಾಗ ನೋಡ್ಬೇಕಾಗಿರೋದು, ಅಲೈಡ್ ನ ಇವಾಗ ನೋಡಿ. ಓಕೆ, 90 ಇದ್ರೆ ಏನ್ ಮಾಡ್ಬೇಕು, 90 ಇದ್ರೆ ಏನ್ ಮಾಡ್ಬೇಕು, ಚೇಂಜ್. tan ಇದ್ರೆ ಏನ್ ಮಾಡ್ಬೇಕು, cot 30 ಡಿಗ್ರಿ. ಫಸ್ಟ್ ಆಫ್ ಆಲ್ ಯಾವ ಕ್ವಾಡ್ರೆಂಟ್, 120 ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. ಹೌದಾ ಇಲ್ವಾ? ಅರ್ಥ ಆಯ್ತಾ ಇಲ್ಲಪ್ಪ? ಇದು cot 30. ಸೆಕೆಂಡ್ ಕ್ವಾಡ್ರೆಂಟ್ tan ಏನಾಗುತ್ತೆ, ಮೈನಸ್. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ cot 30 ಡಿಗ್ರಿ ವ್ಯಾಲ್ಯೂ ಎಷ್ಟು? ಈ ತರ ಅಂದ್ರೆ ಇಲ್ಲಿ ಅಂದ್ರೆ ನಾವು ಮಾಡಕ್ ಕೊಟ್ಟರೆ ಇಷ್ಟ ಕಂಡ್ರು, ತುಂಬಾ ನಾವೇನ್ ದೊಡ್ಡದಾಗ ಏನ್ ದಬಾಕಿಲ್ಲ. ಇಲ್ಲಿ ತುಂಬಾ ಲಾರ್ಜರ್ ಆಂಗಲ್ಸ್ ಗಳನ್ನ ಕೊಟ್ಟಾಗ ಅವನ್ನ ಕಡಿಮೆ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೋತೀವಿ ಫಸ್ಟ್. ಯಾಕಂದ್ರೆ ರೆವಲ್ಯೂಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ 0, 360, 720 ಅದನ್ನೆಲ್ಲ ಮೈನಸ್ ಮಾಡ್ಕೊಂಡು ಹೋಗ್ಬೋದು ನಾವು. ಮೈನಸ್ ಮಾಡಿದಾಗ ನಮ್ಗೆ ಕಡಿಮೆ ಬಂತು 120. ಮತ್ತೆ ಅಗೈನ್ ನಮ್ಗೆ ಗೊತ್ತು 360 ಒಳಗಡೆ ಯಾವ್ಯಾವ ವ್ಯಾಲ್ಯೂಸ್ ಇರ್ತವೆ ಅವಕ್ಕೆಲ್ಲ ASTC ರೂಲ್ ಈ ತರ ಮಾಡ್ಕೊಂತ ಮಾಡೋದು. ಕ್ವಾಡ್ರೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಹಂಗ್ ಮಾಡ್ಕೊಂತ ಮಾಡ್ತೀವಿ. 360 ಗಿಂತ ಮೇಲ್ ಬಂದವಕ್ಕೆ ಆ 360ಗಳನ್ನ ಮೈನಸ್ ಮಾಡ್ಕೊಂಡು ಫಸ್ಟ್ ಈ ತರ ಕನ್ವರ್ಟ್ ಮಾಡಿ ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ASTC ರೂಲ್ನ ಸಮ್ಟೈಮ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಲೇ ವ್ಯಾಲ್ಯೂ ಸಿಕ್ಬಿಟ್ರೆ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಅಕ್ಯೂಟ್ ಆಂಗಲ್ ಸಿಕ್ಬಿಟ್ರೆ, ನಿಮ್ಗೆ ಏನಾದ್ರು ಅಬ್ಟ್ಯೂಸ್ ಆಂಗಲ್ ಸಿಕ್ಬಿಟ್ರೆ ಅಗೇನ್ ಯು ಹ್ಯಾವ್ ಟು ಅಪ್ಲೈ ಲೈಕ್ ದಿಸ್, ಈ ತರ. ಇದು ಒಂದು ಟೈಪ್ ಆಫ್ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಟೈಪ್ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ನಾನು ಒಂದೊಂದು ಟೈಪ್ ನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ಮಾಡಿಸ್ತೀವಿ, ಸೊ ದಟ್ ನಿಮ್ಗೆ ಕ್ಲಾರಿಟಿ ಸಿಗಬೇಕು ಒಂದೊಂದು ಟೈಪ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾನೆ, ನೀವು ಹೆಂಗ್ ಅಟೆಂಡ್ ಮಾಡಬೇಕು ಅಂತ. ಸೊ ಅದು ನಿಮ್ ಮನಸ್ಸಲ್ಲಿ ಇರಲಿ. ಅಂಡ್ ದೆನ್ ನಾವು ಈಗ ಸಪೋಸ್ ನಿಮ್ಗೆ when the angles are given in radian,
when the angles are given in radian measure. ಈ ತರ ಹೆಂಗ್ ಮಾಡೋದು ಅಂತ. ಸಮಟೈಮ್ಸ್ ಹಿಂಗ್ ವ್ಯಾಲ್ಯೂಸ್ ಕೇಳ್ಬಿಡ್ತಾನೆ. The angles are given in radian measure. ನಿಮಗೆ ಡಿಗ್ರಿ ಓಕೆ, ಡಿಗ್ರಿ ಕೊಟ್ರೆ ಎಷ್ಟೇ ಡಿಗ್ರಿ ಕೊಟ್ಟರು ನೀವು ಮಾಡ್ಕೊಳ್ಳೋದು ಈಗ ಗೊತ್ತಾಯ್ತು. ಈಗ ಸಪೋಸ್ ರೇಡಿಯನ್ ಮೆಷರ್ ನಲ್ಲಿ ಕೊಟ್ಟಾಗ ಹೌ ಟು ಡೂ ದ ಪ್ರಾಬ್ಲಮ್ಸ್, ಓಕೆನಾ, ಅದು ಇಂಪಾರ್ಟೆಂಟ್. ಸಪೋಸ್ ಒಂದೆರಡು ಕ್ವಶನ್ ಕೊಟ್ಬಿಡ್ತೀನಿ, ಮಾಡೋಣ. ಈಗ ಫಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಅಂತ ನಿಮ್ಗೆ ಕ್ವಶನ್ ಕೊಡ್ಬೋದು. ಈ ತರ ಕೊಡ್ಬೋದು ನಿಮಗೆ. ಸೈನ್ ಆಫ್ 3 pi by or else ಹಿಂಗ್ ಕೊಟ್ಬಿಟ್ರೆ ಈ ತರ. ಅಂದ್ರೆ ನಿಮಗೆ ಕೊಟ್ಟಿರೋ ಆಂಗಲ್ಸ್ ನ ಡಿಗ್ರಿನಲ್ಲಿ ಕೊಡದೆ ಅವನು ರೇಡಿಯನ್ ಮೆಷರ್ ನಲ್ಲಿ ಏನಾದ್ರೂ ಕೊಟ್ರೆ ಅಂತ ಟೈಮಲ್ಲಿ ಹೆಂಗ್ ಮಾಡೋದಂತ. ಇಲ್ಲಿ ಎರಡು ತರ ಅಪ್ರೋಚ್ ಇರುತ್ತೆ. ದ ಒನ್ ಅಪ್ರೋಚ್ ಇಸ್ ದ್ಯಾಟ್, ಒಂದು ನೀವು ಯು ಕ್ಯಾನ್ ಕನ್ವರ್ಟ್ ದ ಸೇಮ್ ಥಿಂಗ್ ಇನ್ ಟು ಡಿಗ್ರಿ ಫಸ್ಟ್, ಡಿಗ್ರಿಗೆ ಕನ್ವರ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಅದನ್ನ ಮಾಮೂಲಿ ಮಾಡ್ಕೊಂತ ಹೋಗೋದು ಒಂದು ವಿಷಯ. ಇನ್ನೊಂದು ಇಲ್ಲ ಡೈರೆಕ್ಟ್ ಆಗಿ ಮಾಡೋದು. ಡೈರೆಕ್ಟ್ ಆಗಿ ಹೆಂಗ್ ಮಾಡೋದಂತ ಅಂದ್ರೆ, ಇದು ಸ್ವಲ್ಪ ಈ ಟಿಪ್ ನ ಕಲ್ತ್ಕೊಳ್ಳಿ, ತುಂಬಾ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಡಿಗ್ರಿ ತರ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೋದು ನೀವು. ನೀವ್ ಹೆಂಗ್ ಮಾಡ್ಬೇಕಂತ ಅಂದ್ರೆ, ನಿಮ್ಗೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ನಿಮ್ ಸ್ಕೂಲಲ್ಲಿ ಮಗ್ಗಿ ಹೊಡೆಯೋದು ಗೊತ್ತಿರುತ್ತೆ. ಮಗ್ಗಿ ಮಾಡೋದೊಂದು ಗೊತ್ತಾದ್ರೆ ಸಾಕೊಂಡ್ರು. ಹೆಂಗ್ ಗೊತ್ತೇನ್ರೋ, ಈ 4π/3 ಇದೆಯಲ್ವಾ, ಈ ತರ ಈ 4π/3 ನ ಫಸ್ಟ್ ಆಫ್ ಆಲ್ ಈ 4/3 ಅಂತ ಬರ್ಕೊಳ್ಳಿ. ಇಲ್ಲಿ 4/3 ಅಂತ ಬರ್ಕೊಳ್ಳಿ. ಈ 4/3 ನ ಹೆಂಗೆ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂತ ಅಂದ್ರೆ, 3 ಒಂದ್ಲ ಮಗ್ಗಿಯಿಂದ ಹೊಡಿಬೇಕಲ್ಲಿ. 3 ಎಷ್ಟು ಹೋಗುತ್ತದು? 3 1 ಹೋಗುತ್ತಷ್ಟೇ. 3 1 3, 3 1 3 ಅಲ್ವಾ? 3 1 3 ಪ್ಲಸ್ ಹಾಕೋಬೇಕು. ರಿಮೈಂಡರ್ ಎಷ್ಟು ಉಳಿತಿನ್ನ? 3 1 3, 3 ಹೋಯ್ತು. ಇನ್ನು ಉಳಿದಿದ್ದೆಷ್ಟು? 1. 4 ಇರೋದಿಲ್ಲಿ, ಇನ್ನು 1 ಉಳಿತು. ಆ 1 ಬರೆದ್ಬಿಟ್ಟು ಡಿವೈಡೆಡ್ ಬೈ ಇಲ್ಲೇನ್ ನಂಬರ್ ಇರುತ್ತೋ ಅದನ್ನೇ ಬರೀಬೇಕು. 3 ಅಂತ ಬರೀಬೇಕು. ಇದು ಬರೆದು ಗೊತ್ತಾಗಬೇಕು. ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರೀತಾರೆ. ಓಕೆನಾ? ಈ ತರ ಒಂದು ಫ್ರಾಕ್ಷನ್ ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡೋದನ್ನ ಇದೊಂದು ಪ್ರೊಸೀಜರ್ ಇದು. ಓಕೆ, ಅಥವಾ ನೋಡಿ, ಈಗ ಇದನ್ನ ಹೆಂಗ್ ಬರೀತಾರೆ ನೋಡಿ, ನೋಡ 7/2 ಹೊಡಿ. ಇದನ್ನ ಬರೀ ನೋಡೋಣ ಹೆಂಗ್ ಬರೀತಾರೆ. 7/2 ನ ಹೆಂಗ್ ಬರೀರಿ? 2 ಎಷ್ಟು ಹೋಗುತ್ತಪ್ಪ? 2 3 6, 2 3 2 ಎಷ್ಟ್ಲಾ 3 6. ಇನ್ನೆಷ್ಟು ಉಳಿತು? ದಶಕ 1 ಬೈ ಇಲ್ಲಿ ಎಷ್ಟಿದೆ? ಅಲ್ಲಿ ಕೆಳಗಡೆ 2 ಇದೆಯಲ್ಲ, 2ನೇ ಬರೀಬೇಕು. ಇದು ಅರ್ಥ ಆಗ್ಬೇಕು ನಿಮ್ಗ. ಅರ್ಥ ಆಯ್ತಲ್ವಾ? ಇದು ಅರ್ಥ ಆದ್ರೆ ನೀವು ಏನ್ ಬೇಕಾದ್ರೆ ಮಾಡ್ಬೋದು, ನೀವು ಪ್ರಪಂಚನೇ ಆಳ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ನಿಮ್ಗೆ 5π/2 ಅಂತ ಇರುತ್ತೆ. ಇದಂಗ್ ಬರೀತಿಯಪ್ಪ? 5π/2 ಅದ ಪೈ ಇರಲ್ಲ, 5/2 ಫಸ್ಟ್ ಹೇಳಿ, ಆಮೇಲೆ ಅದಕ್ಕೆ ಬರ್ತೀನಿ. ಈಗ 5/2 ಹೆಂಗ್ ಬರೀತೀರಾ? 2 + 1/2. ಎಸ್. ಅದೇ ತರ ಇನ್ನೊಂದು 9/4 ಎಷ್ಟು ಬರ್ತಪ್ಪ? 4s 2 + 1/4. 2 + 1/4. ಬೇಕಾದ್ರೆ ಇವಕ್ಕೆಲ್ಲ LCM ತೆಗೆದು ನೋಡಿ, ನಿಮ್ಗೆ ಇದೇ ಆನ್ಸರ್ಸ್ಗಳು ಬರ್ತಿರ್ತವೆ. ಇದು ತಲೆಯಲ್ಲಿ ಇರ್ಬೇಕು ನಿಮ್ಗೆ. ಇದೆಲ್ಲ ನಿಮಗೆ ಗೊತ್ತಾಯ್ತು ಅಂತ ಅಂದ್ರೆ ನಿಮ್ಗೆ ಒಂದಂತೂ ಐಡಿಯಾ ಈಸಿ ಆಗುತ್ತೆ. ಇದನ್ನ ಈ ತರ ಕ್ವಶನ್ಸ್ಗಳನ್ನ ಸಿಂಪ್ಲಿಫೈ ಮಾಡೋದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಬೇಡ. ಈಗ ನೀವೇನ್ ಮಾಡ್ಬೇಕಂತ ಅಂದ್ರೆ, ಸಿಂಪಲ್ ಕಂಡ್ರು, ಅವ್ನ್ ರೇಡಿಯನ್ ಮೆಷರ್ ನಲ್ಲಿ ಏನಾದ್ರು ಕೊಟ್ರೆ ಸಿಂಪಲ್ ಮಾಡ್ಬೇಕು ನೀವೀಗ. ಸೈನ್ ಹಂಗೆ ಬರ್ಕೋತೀರಾ. ಈಗ ಹೊಡಿಬೇಕು. 3 ಎಷ್ಟು ಬರುತ್ತೆ? 4/3 ನಾನು ಹಿಂಗ್ ಬರೀಬೋದ? 1 + 1/3 ಅಂತ.
ಅಂದ್ರೆ ಇಲ್ಲಿ ಪೈ ಇರತ್ಕೆ ಇಲ್ಲೂ ಪೈ ಹಾಕೊಳ್ಳಿ, ಇಲ್ಲೂ ಪೈ ಹಾಕೊಳ್ಳಿ. ಅದು ನಿಂಗೆ ಬರೀಬೋದಾ ನಾನು? ಪೈ ಪ್ಲಸ್ ಪೈ ಬೈ 3 ಅಂತ ಬರಿತೀನಿ. ಅಂದ್ರೆ ಇದು ಆಕ್ಚುಲಿ ಇಲ್ಲಿ 1 ಇದೆ. 1 ಪೈ ಪ್ಲಸ್ 1 ಪೈ ಬೈ 3 ಅಂತ. ನಾನು ಇಲ್ಲಿ 1 ಇಲ್ಲಿ 1 ನಾನೇನು ಬರೆಯಕ್ ಹೋಗಲ್ಲ, ಸಿಂಪಲ್ ಆಗಿ ಬರೀತೀನಿ ಅಷ್ಟೇ. ಹಿಂಗ್ ಬರಿಬಹುದು. ಪೈ ಇರೋದಕ್ಕೆ ಇಲ್ಲಿಗೆ ಪೈ ಹಾಕೊಂಡೆ ಅಷ್ಟೇ, ಏನಿಲ್ಲ. ಸೊ 3 1 3 1 ಪೈ ಪ್ಲಸ್ ಇದು ಬರ್ಕೊಂಡಿದ್ದೆ. ಅರ್ಥ ಆಯ್ತಾ ನಾನು ಹೆಂಗ್ ಬರ್ಕೊಂಡೆ ಅಂತ? 4/3 ನ ಹಿಂಗೆ ಎಕ್ಸ್ಪ್ರೆಸ್ ಮಾಡೋದಲ್ಲ, ಇಲ್ಲೊಂದು ಪೈ ಹಾಕಿದೀನಿ, ಇಲ್ಲೊಂದು ಪೈ ಹಾಕಿದ್ರೆ ಅಷ್ಟೇ. 1 1 ಜಾಗದಲ್ಲಿ ಪೈ ಪೈ ಹಾಕೊಂಡ್ರೆ ಇದೇ ಬರುತ್ತೆ ಮತ್ತೆ. ಈಗ ಮತ್ತೆ ASTC ರೂಲ್ನೇ ಅಪ್ಲೈ ಮಾಡೋದು. ASTC ರೂಲ್ ಪೈ ಅಂದ್ರೆ ನಿಮಗೆ ಗೊತ್ತಿದೆ. ನಿಮಗೆ ಮೇಜರ್ ಆಗಿ ಇಲ್ಲಿ ಗೊತ್ತಿರಬೇಕಾದ್ರೆ ಯಾವ್ದಪ್ಪ ಅಂದ್ರೆ ಪೈ. ಪೈ ಅಂದ್ರೆ ಎಷ್ಟಪ್ಪ? 180 ಡಿಗ್ರಿ ಅಂತ ನೆನಪಿರ್ಬೇಕು. ಪೈ ಅಂದ್ರೆ ಎಷ್ಟು? 180 ತಾನೆ. ಪೈ ಪ್ಲಸ್ 180 ಅಂದ್ರೆ ಸೈನ್ ಸೇಮಾ ಚೇಂಜಾ? 180 ಅಂದ್ರೆ ಪೈ ಅಂದ್ರೆ 180 ಕಂಡ್ರು. ಸೇಮ್ ಅಂದ್ರೆ ಸೈನ್ ಬರಿಬೇಕು. ಸೈನ್ ಇಲ್ಲೇನಿದೆ? ಇಲ್ಲಿ ಪೈ ಬೈ 3 ನೇ ಇದೆ. 180 ಪ್ಲಸ್ ಯಾವ ಕಡೆ ಬರುತ್ತೆ? ಯಾವ ಕ್ವಾಡ್ರೆಂಟ್? 180 ಪ್ಲಸ್ 180 ಪ್ಲಸ್ ಅಂತ ಬರುತ್ತಲ್ವಾ ಇಲ್ಲಿ. ಪೈ ಪ್ಲಸ್ ಥೀಟಾ ತರ ಇದೆ. ಪೈ ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟು? 180 ಪ್ಲಸ್ ಅಂತ ಬಂದ್ರೆ ಸೆಕೆಂಡ್. ಸೆಕೆಂಡ್ ಅಲ್ಲಿ ಸೈನ್ ಏನಾಗುತ್ತೆ? which is equal to sin pi by 3 ವ್ಯಾಲ್ಯೂ. pi by 3 ಅಂದ್ರೆ ಎಷ್ಟಪ್ಪ? 60. sin 60 ವ್ಯಾಲ್ಯೂ ಎಷ್ಟು? √3/2. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗುತ್ತೆ, ಐ ಅಗ್ರಿ ವಿತ್ ದಟ್. ಬಟ್ ಹೋಗ್ತಾ ಹೋಗ್ತಾ ಇದು ಅಡಿಕ್ಟ್ ಆಗ್ತೀರಾ. ಓಕೆನಾ? ಎಸ್, ಯು ಕ್ಯಾನ್ ಡೂ ಇಟ್ ಬೈ ಕನ್ವರ್ಟಿಂಗ್ ದಟ್ ಇಂಟು ಪೈ ಜಾಗದಲ್ಲಿ 180 ಹಾಕೊಂಡ್ಬಿಟ್ಟು ಕನ್ವರ್ಟ್ ಮಾಡಿ ಯು ಕ್ಯಾನ್ ರೈಟ್ ಇಟ್, ನೋ ಪ್ರಾಬ್ಲಮ್. ಇಲ್ಲ ಅಂತಾರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ pi by 3 ಅಂದ್ರೆ 60. 6 4s 24, 240 ಡಿಗ್ರಿ. ಆಕ್ಚುಲಿ 4 pi by 3 ಅಂದ್ರೆ 240 ಡಿಗ್ರಿ. 240 ಡಿಗ್ರಿ ಅಂತ ಬರ್ಕೊಂಡು ಅದನ್ನ ನೀವು 180 ಪ್ಲಸ್ 60 ಅಂತ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಬರುತ್ತೆ. 180 ಪ್ಲಸ್ 60 ಅಂತ ಬರ್ಕೋಬೋದಲ್ವಾ 240ನ? ಅದನ್ನೇ ನಾನು ಇಲ್ಲಿ ರೇಡಿಯನ್ ಅಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಪೈ ಪ್ಲಸ್ pi by 3 ಅಂತ ಬರ್ಕೊಂಡಿದ್ದೀನಿ. ಪೈ ಅಂದ್ರೆ 180, pi by 3 ಅಂದ್ರೆ 60, 180 ಪ್ಲಸ್ 60 ಅಂತ ಬರ್ಕೊಂಡಿದ್ದೀನಿ. ಓಕೆ, ಆದಷ್ಟು ಯು ಪ್ರಾಕ್ಟೀಸ್ ಇನ್ ದಿಸ್ ವೇ. ಯಾಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಒಂದೆರಡು ಮಾಡಿ, ನಿಮಗೆ ಪ್ರಾಕ್ಟೀಸ್ ಆಗಲಿ, ಒಂದೆರಡು ಮಾಡಿ, you will come to know the idea. Tan of 9 pi by 4. Tan of 9 pi by 4. ಈಗ ಹೊಡಿಬೇಕು, ಇದನ್ನ ಬರ್ಕೋಬೇಕು. ಹೆಂಗೆ? ಟ್ಯಾನ್ 4 ಎಷ್ಟ ಬರುತ್ತೆ? 4 ಎಷ್ಟ ಬರುತ್ತೆ ನೋಡಿ. ಮತ್ತೆ ಯಾಕೆ ಈ ಮೆಥಡ್ ಅಪ್ಲೈ ಮಾಡಬೇಕು ಅಂತ ಒಂದು ವಿಷಯ ಹೇಳ್ಬಿಡ್ತೀನಿ. ನಿಮ್ಗೆ ರೇಡಿಯನ್ ಮೆಷರ್ ನಲ್ಲಿ ಕೊಡೋದು ಮತ್ತೆ ಲಾರ್ಜರ್ ಆಂಗಲ್ ನಲ್ಲಿ ಕೊಡೋದು, ಅವಾಗ ನಿಮ್ಗೆ ಕನ್ವರ್ಟ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಈಗ ನೀವು pi by 4 ಅಂದ್ರೆ 45 ಇಂಟು 180 ಹಾಕೊಂಡು 180 ಇಂಟು 9 ಮಾಡ್ಕೊಂಡು ನೀವು ತಲೆ ಕೆರ್ಕೊಂಡು ಆಮೇಲೆ ಕೂದಲು ಉದುರ್ಕೊಂಡು ಅವೆಲ್ಲ ಬೇಡ. ಓಕೆನಾ? ಡೈರೆಕ್ಟ್ ಆಗಿ 4 ಎಷ್ಟ? 2 ಪೈ. 4 2 ಪೈ ಪ್ಲಸ್ ಇನ್ನೆಷ್ಟು ಪೈ ಉಳಿತಲ್ಲಿ? 2 ಹೋದ್ಮೇಲೆ ಇನ್ನೆಷ್ಟು ಉಳಿತು? ಇದು ರಿಮೈಂಡರ್ 1 ಅಂದ್ರೆ 1 ಪೈ ಬೈ ಏನ್ ಬರಿಬೇಕು? 4. ಮುಗೀತು ಕೆಲಸ ಮುಗೀತು. ಮತ್ತೆ ಲಾರ್ಜರ್ ಆಂಗಲ್ ಕೊಟ್ಟಾಗ 2 ಪೈ ಅಂದ್ರೆ ಏನಂತ ಹೇಳಿದೀನಿ? 0 ಅಂತ ಹೇಳಿದೀನಲ್ವಾ? ಲಾರ್ಜರ್ ಆಂಗಲ್ ಕೊಟ್ಟಾಗ 2 ಪೈ ಅಂದ್ರೆ 0 ರಾಜು. ಡೈರೆಕ್ಟ್ಲಿ ಐ ಕ್ಯಾನ್ ಪುಟ್ ದಿಸ್ ಆಸ್ ವಾಟ್? 0. ಇವಾಗ ನಿಮ್ಗೆ ಒಂದು ಕನ್ಫ್ಯೂಷನ್ ಬರುತ್ತೆ, ಸರ್ ಯಾವಾಗ 0 ಅಂತ ಹಾಕ್ತಿವಿ, ಯಾವಾಗ ನಾವು ಚೇಂಜು ಸೇಮು ಅಂತ ಮಾಡ್ಕೋತೀವಿ? ತುಂಬಾ ಲಾರ್ಜರ್ ಆಂಗಲ್ಸ್ ಕೊಟ್ಟಾಗ ಅಥವಾ 2 ಪೈ ಅಂತ ಬಂದಾಗ ಡೈರೆಕ್ಟ್ಲಿ ಯು ಕ್ಯಾನ್ ಪುಟ್ 0, ನೋ ಪ್ರಾಬ್ಲಮ್. 360 ಒಳಗಡೆ ಇದ್ದಾಗ ಅವಾಗ ನೀವೇನ್ ಮಾಡಿ ಸೈನ್ ಚೇಂಜು ಸೇಮು ಅವನ್ನೆಲ್ಲ ASTC ಅಪ್ಲೈ ಮಾಡ್ಕೊಂತ ಹೋಗಿ ಡೈರೆಕ್ಟ್ ಆಗಿ ಏನ್ ಬರಿಬೋದು ಇದನ್ನ? ಈಗ tan of 5 by 4. ಸೊ ಇಟ್ ಇಸ್ ಈಕ್ವಲ್ ಟು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ರಾಜು. ಒಂದೇ ಕ್ಲಾಸಿಗೆ ಎಲ್ಲ ಅರ್ಥ ಆಗುತ್ತೆ ಅಂತಂದ್ರೆ ನಾನೇನು ಹೇಳಕ್ ಹೋಗಲ್ಲ. ಇದನ್ನ ನೀವು ಆಟ ಆಡಬೇಕು, ಇಳಿಬೇಕು, ನೀರೊಳಗಡೆ ಇಳಿದು ಹೆಂಗೆ ಆಟ ಆಡೋದು ಅಂತ ಆಟ ಆಡ್ಬೇಕು. ನೀನ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಅವಾಗ್ಲೇ ನಿನಗೆ ಅರ್ಥ ಆಗೋದು. ಓಕೆ, tan pi by 4 ಅಷ್ಟೇ. 0 ಇದ್ರೆ ಇದು tan pi by 4. tan pi by 4 45 ಡಿಗ್ರಿ ಅಲ್ವಾ? tan pi by 4 ವ್ಯಾಲ್ಯೂ ಎಷ್ಟು? 1 ಅಷ್ಟೇ. tan 9 pi by 4 ವ್ಯಾಲ್ಯೂ ಕೂಡ 1. ಓಕೆ, ನೆಕ್ಸ್ಟ್ ಕ್ವಶನ್. cos of
cos of 7 pi by 2. 7 pi by 2. ಲಾರ್ಜರ್ ಆಂಗಲ್ಸ್ಗಳು ಇವೆಲ್ಲ ನೀವು ಇದನ್ನ ಡಿಗ್ರಿ ಕನ್ವರ್ಟ್ ಮಾಡ್ತೀನಿ ಅಂತಂದ್ರೆ ಅಗೇನ್ ಇಟ್ ವಿಲ್ ಬಿಕಮ್ ಟಿಡಿಎಸ್, ತುಂಬಾ ಟಿಡಿಎಸ್ ಅನ್ಸ್ಬಿಡುತ್ತೆ. ಡಿಗ್ರಿ ಬೇಡ, ಸಿಂಪಲ್ ಇದು ಲಾಜಿಕ್ ಅರ್ಥ ಮಾಡ್ಕೋ. ನೋಡಿ ಈಗ ಮಗ್ಗಿ ಹೊಡಿಯೋದಷ್ಟೇ ಕಂಡ್ರು, ಹೊಡ್ತಾ ಹೊಡಿಯೋದಂತ ಎರಡು ಎಷ್ಟ್ಲಾ ಬರುತ್ತಲ್ಲ, ಎರಡು ಎಷ್ಟ್ಲಾ, ಎರಡು ಮೂರ್ಲೆ 6 ಪ್ಲಸ್ ಇನ್ನೆಷ್ಟ್ಲಾ ಉಳಿತಲ್ಲಿ 1 ಪೈ ಬೈ 2. ಕ್ಲಿಯರ್? ಮತ್ತೆ ಇಲ್ಲಿ 3 ಪೈ ಬಂದ್ಬಿಡ್ತು. ನೋಡಿ 3 ಪೈ ಅಂತ ಅಂದ್ರೆ ತುಂಬಾ ದೊಡ್ಡದದು, ಅದು ನಿಂಗೆ ಬರಿಬೋದೇನಲ್ಲ, ಕಾಸ್ ಆಫ್ 2 ಪೈ ಪ್ಲಸ್ ಪೈ ಬೈ 2 ಅಂತ ಬರಿಬೋದೇನಲ್ಲ. 3 ಪೈನ ನಾನೇನಂತ ಬರ್ಕೊಂಡೆ, 2 ಪೈ ಪ್ಲಸ್ ಪೈ ಅಂತ ಬರ್ಕೊಂಡೆ. ಬರಿಬಹುದಾ? 3 ಆಪಲ್ನ 2 ಆಪಲ್ ಪ್ಲಸ್ 1 ಆಪಲ್ ಅಂತ ಬರಿಬಹುದಲ್ವೇನ್ರಲ್ಲ, ಅಷ್ಟೇ ಕಂಡ್ರಲ್ಲ. ಯಾಕೆ ಸರ್ ಬರ್ಕೊಂಡ್ರಿ ಅದು ಪ್ರಶ್ನೆ. ಯಾಕೆ ಸರ್ ಹಂಗ್ ಬರ್ಕೊಂಡೆ ಅಂತ ಅಂದ್ರೆ, ನಾನು ಡೈರೆಕ್ಟ್ಲಿ ಐ ಕ್ಯಾನ್ ಪುಟ್ 2 ಪೈ ಜಾಗದಲ್ಲಿ ಅಂತ ಬರಿಬಹುದು. ಅಂದ್ರೆ ನಾನು ಲಾರ್ಜರ್ ಆಂಗಲ್ಸ್ ಗಳನ್ನ ಒಳಗಡೆ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲೆಲ್ಲೋ ಆಚೆಗಡೆ ಇದ್ರವ್ರು ಒಳ್ಕೊಂಡು ಬಾರಣ್ಣ ಅಂತ ಒಳಗಡೆ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅವನ್ನ. ಓಕೆನಾ? ಯಾಕಂದ್ರೆ ಅದು 0 ಮಾಡ್ಕೊಬಹುದು, ಅದಕ್ಕೋಸ್ಕರ. ಓಕೆ, ಸೊ on the base of that, so which is equal to ಇದನ್ನ ಹೆಂಗ್ ಬರಿಬಹುದು, cos of pi plus pi by 2 ಅಂತ ಬರಿಬಹುದು. ಇದು ಪೈ ಅಂತ, ಪೈ ಪ್ಲಸ್ ಥೀಟಾ ತರ ಇದೆ ಅಂತ ಅನ್ಕೋ, ಪೈ ಪ್ಲಸ್ ಥೀಟಾ. ಸೊ which is equal to ಈಗ ASTC ರೂಲ್ ಅಪ್ಲೈ ಮಾಡ್ಬೇಕು ನಾವು. ಅಪ್ಲೈ ASTC ರೂಲ್. ಪೈ ಪ್ಲಸ್ ಎಷ್ಟು 180 ಪ್ಲಸ್ ಥೀಟಾ ತರ ಇದೆ, 180 ಪ್ಲಸ್ ಥೀಟಾ. 180 ಅಂದ್ರೆ ಸೇಮ್ ಚೇಂಜಾ? ಸೇಮ್. cos pi by 2. 180 ಪ್ಲಸ್ ಯಾವ ಕ್ವಾಡ್ರೆಂಟ್? ಓಕೆ, ಸೆಕೆಂಡ್ ಅಲ್ಲಿ ಕಾಸ್ ಏನಾಗುತ್ತೆ? ಸೆಕೆಂಡ್ ಮೈನಸ್. ಸೊ ಮೈನಸ್ ಕಾಸ್ 90 ವ್ಯಾಲ್ಯೂ ಎಷ್ಟು? ಇನ್ನೊಂದು ಕೊಡ್ತೀನಿ ಮಾಡಿ. ಯಾಕೆ ಇದು ಬೇಕಾಗುತ್ತೆ ಅಂತ ಇವಾಗ ಬರ್ತದ ಗೊತ್ತಾಗುತ್ತೆ ನೋಡಿ. ಈಗ tan of 10 103 pi by 3. ದೊಡ್ಡ ಆಂಗಲ್ ಕೊಟ್ಬಿಟ್ಟ, ಈಗೇನ್ ಮಾಡ್ತೀಯ ನೋಡು. ಹೊಡ್ತಾ ಹೊಡಿಬೇಕಷ್ಟೇ, ಹೊಡ್ತಾ ಹೊಡೆದ್ ನಿಮಗೆ ಗೊತ್ತಿರ್ಬೇಕಲ್ಲ. ರಾಜು ಹೊಡ್ತಾನೆ 3 ಹೊಡಿತಾವು. 103ಗೆ 3 ಹೊಡಿಯೋದು ಹೆಂಗ್ ಗೊತ್ತೇನ್ರಲ್ಲ, 103 by 3 ಅಲ್ವೇನಲ್ಲ. ನೋಡಿ ಈಗ 3 1 9. ಇವೆರಡು ತಗೊಳ್ಳಿ, 3 3 9. ಇನ್ನೆಷ್ಟು ಉಳಿತಲ್ಲಿ? 3 3 ಹೊಡೆದಿದ್ಯಾ, ಇನ್ನು 1 ಉಳಿದಿರುತ್ತೆ, 13 ಉಳಿದಿರುತ್ತೆ. ಇಲ್ಲಿ 13 ಅಂತಾರೆ, 3 ಎಷ್ಟು 13 ಬರುತ್ತೆ, 4 4 ಬರುತ್ತೆ. ಹೌದಾ? 3 4 12. ಇನ್ನು 1 ರಿಮೈಂಡರ್ ಬಂತು, ಹೌದ್ ತಾನೆ? ಇನ್ನು ರಿಮೈಂಡರ್ ಎಷ್ಟು ಬಂತು? 1 ಬಂದಿದೆ ತಲೆಯಲ್ಲಿ. ಈಗ ಹೆಂಗ್ ಬಿಡ್ಬೇಕು? ಈಗ 3 34 ಅಂದ್ರೆ 34 ಪೈ ಪ್ಲಸ್ ರಿಮೈಂಡರ್ ಎಷ್ಟು ಬಂತಿನ್ನ? ಇದನ್ನ ಹಿಂಗೆ ಬರ್ಕೊಂಡೆ. ನೀನ್ ಕನ್ವರ್ಟ್ ಮಾಡಕ್ ಆಗಲ್ಲ. 103 ಇದೆ, 103 ಇಂಟು 180 ಮಾಡಕ್ ಹೋದ್ರೆ ನೀನ್ ಸೈಕ್ ಆಗಿ ಹೋಗ್ಬಿಡ್ತೀಯ ರಾಜು. ಓಕೆ, ಈಗ ನೋಡಿ ನಾನು ಏನ್ ಹೇಳಿದೀನಿ, 0 ಅಂದ್ರೂ ಒಂದೇ, 2 ಪೈ 4 ಪೈ 6 ಪೈ ಈವನ್ ಮಲ್ಟಿಪಲ್ಸ್ ಆಫ್ ಪೈ ಏನೇ ಇರ್ಲಿ 0 ಹೊಡೆದಾಕ 0 ಅಂತ. ಅಣ್ಣ ಅದ್ರ ಪ್ರಕಾರ 34 ಫುಲ್ 0 ಆಗ್ಬಿಡುತ್ತಾ? 34 ಪೈ ಫುಲ್ 0. So which is equal to tan of
ಪೈ ಬೈ 3. ಸೊ ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಪೈ ಬೈ 3 ವ್ಯಾಲ್ಯೂ ಎಷ್ಟಾಗುತ್ತೆ? ಟ್ಯಾನ್ 60. ಸೊ ಈ ತರ ಮಾಡೋದಪ್ಪ, ಇಷ್ಟ ಕಣ್ರಿ, ಇನ್ನೇನಿಲ್ಲ. ಏನ್ ಕಷ್ಟ ಏನ್ ಕೊಡಲ್ಲ, ತುಂಬಾ ನಾನೇ ಸ್ವಲ್ಪ ಕಷ್ಟದೆಲ್ಲ ಮಾಡಿಸ್ತೀನಿ. ನಾನು ಮೊದ್ಲೇ ಹೇಳ್ತಿದ್ದೀನಲ್ಲ, ನಾನು ಒಂದ್ ಸ್ಟೆಪ್ ಅಹೆಡ್ ಇರ್ತೀನಿ ಕಣ್ರೋ, ಯಾವತ್ತೇ ಆಗ್ಲಿ. ನಾನೇನ್ ಮಾಡ್ತೀನಿ, ಒಂದ್ ಸ್ಟೆಪ್ ಮುಂದೆ ಇರ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಅದು ಯೂಸ್ಫುಲ್ ಆಗ್ಲಿ ಅಂತ ಅಷ್ಟೇ, ಅದೊಂದೇ ಉದ್ದೇಶ, ಇನ್ನೇನಿಲ್ಲ. ಯಾಕಂದ್ರೆ ನಿಮ್ಗೆ ಒಂದ್ ಸ್ಟೆಪ್ ಮುಂದಕ್ಕೆ ಮಾಡಿಸಿದ್ರೆ ನೀವು ಇಂದ್ಲದೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಇನ್ನೊಂದು ಸಿಂಪಲ್ ಆಗಿ ಕೊಡ್ತೀನಿ, ಮಾಡಿ ನೋಡೋಣ. ಈಗ ಇವಾಗ ಇಷ್ಟನ್ನೆಲ್ಲ ಮಾಡಿದ್ಮೇಲೆ ಇದನ್ನ ಮಾಡ್ಲೇಬೇಕು ನೀವೀಗ. ಕಾಟ್ 5π/4 ಮಾಡಲ್ಲ 2 ಸೆಕೆಂಡ್ ನಮ್ಮ ಹುಡುಗರು ಚೆಚ್ಚಿ ಬಿಸಾಕ್ಬೇಕಿದ್ದೀನಿ ಈಗ. ಕಾಟ್ 4 ಹೊಡ್ತಾ ಹೊಡಿರಲ್ಲ. 4 ಎಷ್ಟಲಾ? 4 ಒಂದ್ಲೆ ಅಂದ್ರೆ ಪೈ, 1 ಪೈ ಪ್ಲಸ್ ಇನ್ನ ರಿಮೈಂಡರ್ ಎಷ್ಟು ಬಂತು? ಇನ್ನ 1 ಉಳಿತು. ಪೈ ಬೈ ಏನ್ ಬರಿಬೇಕು? 4. ಡಿನಾಮಿನೇಟರ್ ಇದೆ, ಅದೇನ್ ಬರಿಬೇಕು. ಓಕೆ, ಹೇಳ ಇದನ್ನ. 180 ಪ್ಲಸ್ ಥೀಟಾ ತರ ಇದೆ ತಾನೆ ಇದು. 180 ಪ್ಲಸ್ ಥೀಟಾ, 180 ಪ್ಲಸ್ ಥೀಟಾ ಯಾವುದು? ಯಾವ ಕ್ವಾಡ್ರೆಂಟ್ ಇದು? ಥರ್ಡ್. ಸೊ ಪೈ ಅಂದ್ರೆ ಸೇಮಾ ಚೇಂಜಾ? ಸೇಮ್. ಕಾಟ್ π/4. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಏನಾಗುತ್ತೆ? ಪಾಸಿಟಿವ್. ಸೊ +1 is the answer. +1 is the answer. ನನ್ನ ಹತ್ರ ಬುಕ್ಕು ಕಾಣ್ತಾ ಇಲ್ಲ. ಯಾರ ಹತ್ರ ಆದ್ರೂ 2024 ಪೇಪರ್ ಇದೆಯಾ? ಯಾರಾದ್ರೂ ಕೊಟ್ಟಿದ್ದಾರೆ ಏನಾದ್ರು ಕ್ವಶನ್ ಇದ್ರ ಮೇಲೆ? ಎಲ್ಲ ಒಂದು ಕ್ವಶನ್ ನೋಡಿದ್ದೆ ನಾನು. ಒಂದು ಕ್ವಶನ್ ಕೊಟ್ಟಿದ್ದ DCET 2021 ಅಲ್ಲಿ 5π/2 ಮೈನಸ್ ಥೀಟಾ ಅಂತ. ನೋಡಿ ಈ ಕ್ವಶನ್ ಹೆಂಗ್ ಅಪ್ರೋಚ್ ಮಾಡ್ತೀರಾ ಫಸ್ಟ್ ನೋಡೋಣ. ಕ್ವಶನ್ ಹಿಂಗ್ ಕೊಟ್ಟಿದ್ದ, ಟ್ಯಾನ್ ಆಫ್ ಹಿಂಗ್ ಕೊಟ್ಬಿಟ್ಟ ಕೊಟ್ರ 5π/2 ಮೈನಸ್ ಥೀಟಾ ಅಂತ ಕೊಟ್ಬಿಟ್ಟವ್ ನಿಂಗೆ. ಓಕೆ, ಇದಾಗ ಇಷ್ಟೇ ಕ್ವಶನ್ ಕೊಟ್ಟಿರೋದು. DCET 2021 ನಲ್ಲಿ ಕೊಟ್ಟರೋ ಕ್ವಶನ್ ಇದು. ಓಕೆ, ಅವನು ಆಪ್ಷನ್ಸ್ ಕೊಟ್ಟಿದ್ದಾನೆ. ಏನೇನು ಕ್ವಶನ್ ಕೊಟ್ಟಿದ್ದಾನೆ ಅಂತಂದ್ರೆ, ಟ್ಯಾನು ಮೈನಸ್ ಟ್ಯಾನು, ಕಾಟು ಮೈನಸ್ ಕಾಟು, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಮೈನಸ್ ಟ್ಯಾನ್ ಥೀಟಾ, ಮೈನಸ್ ಕಾಟ್ ಥೀಟಾ, ಡಿ ಆಪ್ಷನ್ ಅಲ್ಲಿ. ಸೊ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ನಮ್ಮ ಹುಡುಗರು ಚಿಂದಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಫಸ್ಟ್ ಆಫ್ ಆಲ್ ಈ ತರ ರೇಡಿಯನ್ ಮೆಜರ್ ಕೊಟ್ಟಿದಾರ ಅಂತಂದ್ರೆ ಫಸ್ಟ್ ಏನ್ ಮಾಡೋದು? ನೀನು ಅದನ್ನ ಹೊಡ್ತಾ ಹೊಡಿ. ಫಸ್ಟ್ ಹೊಡ್ತಾ ಹೊಡಿ. ಇದನ್ನ ಹೆಂಗ್ ಬರಿಬೋದು? ಟ್ಯಾನ್ ಈ ಹೊಡ್ತಾ ಹೊಡಿ. 2 ಎಷ್ಟಲಾ ಬರುತ್ತೆ? 2 ಎಷ್ಟಲಾ? 2 2 2π ಪ್ಲಸ್ ಇನ್ನೆಷ್ಟಲಾ ಹೊಡಿತಲ್ಲಿ? 2 2 4 ಬಂತಲ್ವೇನಲ್ಲ, ಇನ್ನೆಷ್ಟಲಾ ಹೊಡಿತಲ್ಲಿ? ರಿಮೈಂಡರ್ 1 π/2 ಇಷ್ಟನ್ನ ಮಾಡಿದಾಗ ಇಷ್ಟು ಬಂತು. ಇನ್ ಎಕ್ಸ್ಟ್ರಾ ಏನಿದೆ ಅಲ್ಲಿ? ಮೈನಸ್ ಥೀಟಾ ಇದೆ. ಮೈನಸ್ ಥೀಟಾ ಬರ್ಕ ಲೋ ಅಲ್ಲಲ್ಲ, 2π ಏನಂತ ಹೇಳಿದ್ನಲ್ಲ ನಾನು? 0 ಅಂತ ಹೇಳಿದ್ನಲ್ವೇನಲ್ಲ. ಇನ್ನು ಉಳಿದೇನಲ್ಲ, ಟ್ಯಾನ್ ಆಫ್ π/2 ಮೈನಸ್ ಥೀಟಾ ಅಲ್ವೇನಲ್ಲ, ವಿಚ್ ಇಸ್ ಈಕ್ವಲ್ ಟು ಇದು 90 ಮೈನಸ್ ಥೀಟಾ ತರ ಅಲ್ವೇನಲ್ಲ? ಇದು 90 ಮೈನಸ್ ಥೀಟಾ ತರ.
90 ಮೈನಸ್ ಥೀಟಾ. 90 ಮೈನಸ್ ಥೀಟಾ ಅಂದ್ರೆ ಏನು? 90 ಅಂದ್ರೆ ಚೇಂಜ್ ಮಾಡಬೇಕು, ಅಂದ್ರೆ ಕಾಟ್ ಥೀಟಾ ಮಾಡಬೇಕು. 90 ಮೈನಸ್ ಅದೇ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ, ಇದು ಪ್ಲಸ್ ಕಾಟ್ ಥೀಟಾ ಬರುತ್ತೆ. ಸೊ ದ ಆಪ್ಷನ್ ಈಸ್ ವಾಟ್? ಸೊ ಅದನ್ನ ಹೇಳಿದ್ದು ನಾವು ಲಾರ್ಜರ್ ಆಂಗಲ್ಸ್ ನ ಫಸ್ಟ್ ಒಳಗಡೆ ಕರ್ಕೊಂಡ್ ಬರ್ತೀವಿ. ಸೊ ಈ ತರ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಲ್ವಾ? ಸೊ ಹಿಂಗೆ ನಾವು ಇದನ್ನ ಮಾಡ್ತಾ ಹೋಗ್ತೀವಿ. ಇನ್ನು ಒಂದು ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ಇದಾವೆ. ಆಮೇಲೆ ಎಲ್ಲ PYQs ಎಲ್ಲ ಮಾಡೆಲ್ ಕ್ವಶನ್ಸ್ಗಳನ್ನು ಆಫ್ಟರ್ ದ ಚಾಪ್ಟರ್ ಮಾಡಿಸ್ತಾ ಹೋಗ್ತೀನಿ. ಇವಾಗ ಜನರಲ್ ಆಗಿ ಕ್ವಶನ್ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಆಫ್ಟರ್ ದ ಥಿಂಗ್ ಐ ಮೀನ್ ದಿಸ್ ಒನ್ ನಾನು ಎಲ್ಲ PYQs ಮಾಡೆಲ್ ಕ್ವಶನ್ಸ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ ತರ ಕ್ವಶನ್ ಕೊಡ್ತಾರೆ ನೆಕ್ಸ್ಟ್ ಅಂತ ಅಂದ್ರೆ ನಿಮ್ಗೆ ಈ ತರ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಯಾವ ತರ ಅಂತ ಅಂದ್ರೆ ನಿಮ್ಗೆ ಹಿಂಗ್ ಕ್ವಶನ್ ಕೊಡ್ತೀನಿ ನೋಡಿ. ಕ್ವಶನ್ ಇಫ್ ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ಸ್ ಮಾಡಿಸ್ಬಿಡ್ತೀನಿ. ಇಫ್ ಸೈನ್ ಥೀಟಾ is equal to 3/5 and theta lies in second quadrant, then find cos theta plus or else ನಿಮ್ಗೆ ಏನ್ ಬೇಕಾದ್ರೂ ಕೊಡ್ಬೋದು. ಫೈಂಡ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಕೇಳ್ತೀನಿ. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ, ಸಿಂಪಲ್ ಆಗಿ ಸೈನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾನೆ, ಕೊಟ್ಟು ಬಿಡ್ಲಿ. ಥೀಟಾ ಯಾವ ಕ್ವಾಡ್ರೆಂಟ್ ಇದೆ ಅಂತ ಹೇಳಿದಾನೆ, ಸೆಕೆಂಡ್ ಕ್ವಾಡ್ರೆಂಟ್ ಇದೆ ಅಂತ ಹೇಳಿದಾನೆ. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂತ ಕೇಳಿದಾನೆ. ಸೈನ್ ಥೀಟಾ ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನೇನೆ, ಇದೇನು ಸಮಸ್ಯೆ ಆಗಲ್ಲ. ನನಗೆ ಬೇಕಿರೋದು ಯಾವ್ದೀಗ, ಕಾಸ್ ಥೀಟಾ. ಯುನಿಟಿ ಫೈಂಡ್ ಕಾಸ್ ಥೀಟಾ. ಸಿ ಕಾಸ್ ಥೀಟಾ ಬೇಕಂದ್ರೆ ಈ ತರದ್ ಯಾವುದೇ ಒಂದು ಕ್ವಶನ್ ಬಂದ್ರು ಕೂಡ ನೀವು ಆನ್ಸರ್ ಹೆಂಗ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಟ್ರಯಾಂಗಲ್ ಹಾಕೊಂಡು ಮಾಡ್ಬೇಕಷ್ಟೇ. ಈ ತರ ಪ್ರಾಬ್ಲಮ್ ಗೊತ್ತಿದೆ ನಿಮ್ಗೆ. ಸೊ ಯು ಪುಟ್ ಅ ಟ್ರಯಾಂಗಲ್ ಫಸ್ಟ್, ಟ್ರಯಾಂಗಲ್ ಹಾಕೊಳ್ಳಿ, ಇದನ್ನ ಥೀಟಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಸೈನ್ ಥೀಟಾ ಏನ್ ಕೊಟ್ಟಿದ್ದಾನೆ ಬರ್ಕೊಳ್ಳಿ. ಸೈನ್ ಥೀಟಾ ವಾಟ್ ಇಟ್ ಈಸ್ 3/5. ಸೈನ್ ಥೀಟಾ ಡೆಫಿನಿಷನ್ ಹೇಳಿ ನನಗೆ. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಸೈನ್ ಥೀಟಾ? Opposite by hypotenuse. So this is what your opposite. This will be hypotenuse since it is 90 degree and this will be adjacent. ಅಂದ್ರೆ opposite ಏನು ಎಷ್ಟು ವ್ಯಾಲ್ಯೂ ಇದೆ ಅಲ್ಲಿ? Opposite is what? 3. Hypotenuse is what? It is 5. Adjacent is what? Adjacent ಹೆಂಗ್ ಹೇಳಿದ್ದೀರಾ? ಪೈಥಾಗೋರನ್ ಟ್ರಿಪ್ಲೆಟ್ ಡೈರೆಕ್ಟ್ ಆಗಿ ಹೇಳ್ಬಿಡೋದು. 3 ಇದ್ರು ಇಲ್ಲಿ 5 ಇದೆ ಅಂತಾರೆ, 25 ಇದು 9 ಇದೆಷ್ಟು ಬರ್ತಿದ್ದು? ಡೈರೆಕ್ಟ್ ಆಗಿ ಹೇಳೋ ತರ ಇರಬೇಕು. ಇದಾದ ತಕ್ಷಣ ನಾನು ನೋಟ್ಸ್ ಸೆಂಡ್ ಮಾಡ್ತೀನಿ, ನಂದು PDF ನೋಟ್ಸು. ಇದು ಬರ್ದಿರೋದಲ್ಲ, ಆ ನೋಟ್ಸ್ ನಾನೇನು ಕಳಿಸ್ತೀನಿ ಪ್ರಿಂಟೆಡ್ ನೋಟ್ಸು. ಆ ಪ್ರಿಂಟೆಡ್ ನೋಟ್ಸ್ನ ಒಂದ್ಸರಿ ರೆಫರ್ ಮಾಡಿ. ಅದರಲ್ಲಿ ಎವ್ರಿಥಿಂಗ್ ನಾನು ಬೇಸಿಕ್ಸ್ನೆಲ್ಲ ಮೆನ್ಷನ್ ಮಾಡಿರ್ತೀನಿ. ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಬರ್ತವೆ. ಇದು 25 ಇದು 9. 25 ಮೈನಸ್ 9 ಎಷ್ಟಾಗುತ್ತೆ? 16 ಆಗುತ್ತೆ. 16ಗೆ ರೂಟ್ ಏನಾಗುತ್ತೆ? 4 ಆಗುತ್ತೆ. ಅಡ್ಜಸ್ಟ್ ಡೈರೆಕ್ಟ್ ಹೇಳ್ಬೋದು. ಓಕೆ, ದಿಸ್ ದ ಥಿಂಗ್. ಈಗ ಸೈನ್ ಥೀಟಾ ಆಯ್ತು. ಈಗ ನೆಕ್ಸ್ಟ್ ಕಾಸ್ ಥೀಟಾ ಏನಾಗುತ್ತೆ? ಈಗ ಕಾಸ್ ಥೀಟಾ ಫಾರ್ಮುಲಾ ಏನು? adjacent by hypotenuse ಅಲ್ವೇನಲ್ಲ. so which is equal to, therefore cos theta is equal to adjacent ಅಂದ್ರೆ ಏನು? 4/5. adjacent is what? 4/5. ಇಷ್ಟಕ್ಕೆ ಬಂದ ತಕ್ಷಣ ಸ್ಟಾಪ್ ಮಾಡಬಾರ್ದು, ಇನ್ನೂ ಪ್ರಾಬ್ಲಮ್ ಇದೆ. ಸ್ಟಿಲ್ ಪಿಕ್ಚರ್ ಬಾಕಿ ಹೈ. ಏನಪ್ಪಾ ಅಂತ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಥೀಟಾ ಬಿಲಾಂಗ್ಸ್ ಟು ಥೀಟಾ ಯಾವ್ದು ಕೊಟ್ಟಿದ್ದಾನೆ? ಯಾವ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾನೆ? ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾನೆ. ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಆದ್ರೆ ಕಾಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ? ಪಾಸಿಟಿವ್ ನೆಗೆಟಿವ್? ಕಾಸ್ ಥೀಟಾ ನೆಗೆಟಿವ್. ಯು ಪುಟ್ ಮೈನಸ್ ಹಾಕೋಬೇಕಾಗುತ್ತೆ. ಓಕೆ, this is very important. Okay,
ಬರ್ಕೊಳ್ಳಿ ಬೇಕಾದ್ರೆ ನಾನು ಬೇಕಾದ್ರೆ ಪೆನ್ನಲ್ಲಿ ಬರಿತೀನಿ. ಈ ಮೈನಸ್ ಯಾಕೆ ಬಂತು ಅಂದ್ರೆ ಹೇಳ್ರಿ ಯಾಕೆ ಬಂತು? ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಇದೆ. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಇದ್ರೆ ಕಾಸ್ ಏನಾಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟಾ? ಕಾಸ್ ನೆಗೆಟಿವ್ ಆಗುತ್ತಲ್ಲ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ, ಅದಕ್ಕೋಸ್ಕರ. ನೆಕ್ಸ್ಟ್, ಅಯ್ಯೋ ಶಿವ, ನೆಕ್ಸ್ಟ್ ಕ್ವಶನ್ ಕೇಳಿರೋದೇನಪ್ಪ? ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಅವನೇ ಕೊಟ್ಟಿದ್ದಾನೆ. ಸೈನ್ ಥೀಟಾ ಅವನೇ ಕೊಟ್ಟಿದ್ದಾನೆ, ಅದನ್ನೇ ಕಂಡು ಅವಶ್ಯಕತೆ ಇಲ್ಲ. 3/5 ಪ್ಲಸ್ ಕಾಸ್ ಥೀಟಾ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ? ಕಾಸ್ ಥೀಟಾ ಅಂದ್ರೆ ಎಷ್ಟು ಬಂತ ಆನ್ಸರ್? -4/5. -4/5. ಸೊ ಇಟ್ಸ್ ಈಕ್ವಲ್ ಟು ಡಿನಾಮಿನೇಟರ್ ಸೇಮ್ ಇದ್ರೆ ಎಲ್ಸಿಎಂ ತೆಗೆದು ಹೇಳ್ಕೊಟ್ಟಿದ್ದಾನಲ್ಲ, ಇದು 5 ಬರಿಬೇಕು, ಇದು 5, ಇದು 3 - 4. ಸೊ 3 - 4 is what? -1/5. So the answer is -1/5. ಇನ್ನೊಂದು ಈ ತರ ಪ್ರಾಬ್ಲಮ್ ಮಾಡ್ಸೋಣ, ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಪ್ರಾಬ್ಲಮ್ಸ್ ಬಂದಾಗ ಈ ತರದ ಕ್ವಶನ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಮಾಡೋಣ, ಲಾಸ್ಟ್ ಪ್ರಾಬ್ಲಮ್ ಆಫ್ ದಿ ಸೆಷನ್. ಈ ತರದ ಕ್ವಶನ್ಸ್ಗಳು ಯಾಕಂದ್ರೆ ಕೇಳ್ತಾ ಇರ್ತಾನೆ, ಅದಕ್ಕೋಸ್ಕರ ನಾನು ನಿಮ್ಗೆ ಮಾಡ್ತಾ ಇರೋದು. ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಈ ತರ ಕ್ವಶನ್ ಕೇಳಿದಾನೆ. ಸೈನ್ ಥೀಟಾ is equal to 3/5 and ಈ ತರ ಕೊಟ್ಟಿದ್ದ 5/2 lesser than theta lesser than pi, then the value of tan theta ಕೇಳಿದ್ದ. ಇದು ಕೇಳಿರೋದು DCET 2021 ನಲ್ಲಿ. -4/5 ಆಪ್ಷನ್ ಅಲ್ಲಿ ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ -3/4 ಸಿ ಆಪ್ಷನ್ 4/3, ಡಿ ಆಪ್ಷನ್ +4/5. ಯಾವ್ದು ಆಪ್ಷನ್ ಅಂತ ನೀವು ಹೇಳ್ಬೇಕೀಗ. ಸಾರಿ, DC 2021 ಅಲ್ಲ, 2022 ನಲ್ಲಿ ಕೇಳಿದ್ದಾರೆ ಈ ತರ ಕ್ವಶನ್. ಅಂದ್ರೆ ಒಂದ್ ರೇಷಿಯೋ ಕೊಟ್ಬಿಟ್ಟು ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಅದಾದ್ಮೇಲೆ ಇನ್ನೊಂದು ರೇಷಿಯೋ ಕೇಳೋದು. ಈಗ ಏನ್ ಮಾಡ್ಬೇಕು? ಫಸ್ಟ್ ಟ್ರಯಾಂಗಲ್ ಹಾಕೋಬೇಕು, ಇದು ಥೀಟಾ ಬರ್ಕೋಬೇಕು ಇಲ್ಲಿ, ಇದು 90, ಇದು ಅಪೋಸಿಟ್, ಇದೇನದು ಹೈಪೋಟೆನ್ಯೂಸ್, ಇದು ಅಪೋಸಿಟ್, ಇದು ಅಡ್ಜಸೆಂಟ್ ಆಗುತ್ತೆ. ಥೀಟಾಗ ಅಪೋಸಿಟ್ ಅದು ಅಪೋಸಿಟ್. ಈಗ ಏನ್ ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಳ್ಳಿ. ವಾಟ್ ಇಸ್ ಗಿವನ್? ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಇಸ್ ಈಕ್ವಲ್ ಟು ವಾಟ್? ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಏನ್ ಕೊಟ್ಟಿದ್ದಾನೆ? 3/5 ತಾನೇ ಕೊಟ್ಟಿರೋದು ಇಲ್ಲಿ, 3/5. ಹೈಪೋಟೆನ್ಯೂಸ್ ಎಷ್ಟಪ್ಪ ಇಲ್ಲಿ? 5. ಅಪೋಸಿಟ್ ಎಷ್ಟಪ್ಪ? 3. ಇದು 5, ಇದು 3, ಇದೆಷ್ಟಾಗುತ್ತೆ? ಇದು 100% 4 ಆಗಿರುತ್ತೆ ಪೈಥಾಗೋರಸ್ ಥಿಯರಂ ಪ್ರಕಾರ. ನಮಗ್ ಕೇಳಿರೋದು ಆನ್ಸರ್ ಏನಪ್ಪ? ಕ್ವಶನ್ ಏನಪ್ಪ? ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಫಾರ್ಮುಲಾ ಗೊತ್ತಿರಬೇಕು. ಅಪೋಸಿಟ್ ಬೈ adjacent. So which is equal to, therefore tan theta is equal to opposite ಎಷ್ಟಪ್ಪ? Opposite is what? 3 by adjacent ಎಷ್ಟು? 4 ಆಗುತ್ತೆ. ಇಷ್ಟು ಬಂದ ತಕ್ಷಣ ನಿಮ್ದು ಆನ್ಸರ್ ಫೈನಲ್ ಆಗಲ್ಲ. ಏನ್ ಮಾಡ್ಬೇಕೀಗ? ಸೈನ್ ಚೆಕ್ ಮಾಡ್ಬೇಕು. ಸೈನ್ ಏನ್ ಯಾವ ಕ್ವಾಡ್ರೆಂಟ್ ಕೊಟ್ಟಿದ್ದಾನೆ ಇಲ್ಲಿ ನೋಡು, ಹಿಂಗ್ ಕೊಟ್ಟಿದ್ದಾನಲ್ಲ ನೋಡು, ಇದು 90 ಅಂತ, 5/2 ಅಂದ್ರೆ 90. ಇದೆಷ್ಟಿದೆ? 180. ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಿ ಆ ಕ್ವಾಡ್ರೆಂಟ್ ಫಾರ್ಮುಲಾ, ಇದನ್ನ ಡಯಾಗ್ರಾಮ್ ಬರಿಬೇಕಾರ್ಲೇನೆ 90 ಇಂದ 180 ವರೆಗೂ ಇದ್ರೆ ಯಾವ ಕ್ವಾಡ್ರೆಂಟ್ ಅಂತ ಹೇಳಿದೀನಿ.
ಅಂದ್ರೆ ಇಂಡೈರೆಕ್ಟ್ಲಿ ಕೊಟ್ಟಿದ್ದಾನೆ ಇದನ್ನ ಸೆಕೆಂಡ್ ಕ್ವಾಡ್ರೆಂಟ್ ಅಂತ. ಡೈರೆಕ್ಟ್ ಆಗಿ ವರ್ಡಿಂಗ್ಸ್ ಅಲ್ಲಿ ಕೊಟ್ಟಿಲ್ಲ ಅವನು, ಈ ತರ ಇದರಲ್ಲಿ ಇನಿಕ್ವೇಶನ್ ಅಲ್ಲಿ ಕೊಟ್ಟಿದ್ದಾನೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ, ಮೈನಸ್. ನೆನ್ಪಿಟ್ಕೋಬೇಕು. ಈ ಮೈನಸ್ ಯಾಕೆ ಬಂತು? ಮೈನಸ್ ಯಾಕೆ ಬಂತು? ಮೈನಸ್ ಯಾಕೆ ಬಂತು ಅಂದ್ರೆ ಈ ಬಾಣ ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಹಾಗಾದ್ರೆ ಆನ್ಸರ್ ಏನಾಗುತ್ತೆ? -3/4. ಆಪ್ಷನ್ ಬಿ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದಲ್ವಾ? ಈ ತರ ಕ್ವಶನ್ಗಳನ್ನ ಕೇಳ್ತಾನೆ. ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಸಮ್ ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತಾ ಹೋಗಿ ಇದ್ರ ಮೇಲೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಮಾಡ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದೊಂದೇ ದೊಡ್ಡ ಟಾಪಿಕ್ ಕಂಡ್ರು. ನೆಕ್ಸ್ಟ್ ಇನ್ನು 2 ಟಾಪಿಕ್ಗಳು ಏನಿದಾವೆ ಅವೆರಡು ತುಂಬಾನೇ ಈಸಿನೇ ಇದಾವೆ, ಅದನ್ನ ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ಸಾಕಾಯ್ತು ಅನ್ಸುತ್ತೆ. ನಾಳೆ ಬಂದ್ಬಿಟ್ಟು ದೆಲ್ ಬಿ ನೋ ಕ್ಲಾಸ್. ಇದೇನಿದೆ ಇಲ್ಲಿವರೆಗೂ ರೆಕಾರ್ಡಿಂಗ್ ಕೊಡ್ತೀನಿ. ಓಕೆ, ಇಲ್ಲಿವರೆಗೂ ಏನಿದೆ ಕ್ಲಾಸ್ ಆಗಿದೆ ಟ್ರಿಗ್ನೋಮೆಟ್ರಿ ರಿಲೇಟೆಡ್, ನಾಳೆ ನಿಮಗೆ ಟೆಸ್ಟ್ ಇರುತ್ತೆ. ಓಕೆನಾ? ಸೊ ಒಂದು 25 ಮಾರ್ಕ್ಸ್ದು ಒಂದು ಮಾಕ್ ಟೆಸ್ಟ್ ಇರುತ್ತೆ, ಎಲ್ಲರೂ ಕೂಡ ಅಟೆಂಡ್ ಮಾಡಿ. ನೀವೇನು ಕಲ್ತಿದ್ರೆ ಅದನ್ನ ಚೆಕ್ ಮಾಡ್ಕೊಂತ ಹೋಗಿ. ಇಲ್ಲಿವರೆಗೂ ಆಗಿರೋದ್ರಲ್ಲಿ ಇಲ್ಲಿವರೆಗೂ ಏನ್ ಮಾಡಿದೀನಿ ಇಷ್ಟೇ ಕ್ವಶನ್ಸ್ಗಳನ್ನ ಕೊಡ್ತೀನಿ ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ಕಾಂಪೌಂಡ್ ಆಂಗಲ್ಸ್, ಸಬ್ ಮಲ್ಟಿಪಲ್ ಇನ್ಕ್ಲೂಡ್ ಮಾಡಲ್ಲ, ಟ್ರಾನ್ಸ್ಫಾರ್ಮೇಶನ್ ಇನ್ಕ್ಲೂಡ್ ಮಾಡಲ್ಲ. ಆ ಇನ್ಕ್ಲೂಡ್ ಮಾಡಿದಾಗ ಇಲ್ಲಿವರೆಗೂ ಏನಾಗಿದೆ 3 ಟಾಪಿಕ್, ಆ 3 ಟಾಪಿಕ್ ನಾನು ನಿಮಗೆ ಟೆಸ್ಟ್ ಕೊಟ್ಟು ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನೇ ಇದ್ರು ನನಗೆ ಮೆಸೇಜ್ ಮಾಡ್ರಪ್ಪ, ಮಾತಾಡೋಕ್ಕಾಯ್ತಾ ಇಲ್ಲ, ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಬಾಯ್. ರೆಕಾರ್ಡೆಡ್ ಕ್ಲಾಸಸ್ ನಾನು ಅಪ್ಲೋಡ್ ಮಾಡ್ತಿದ್ದೆ. ಅಂದ್ರೆ ಏನಾಗುತ್ತೆ ಗೊತ್ತಾ ಪ್ರಾಬ್ಲಮ್ ಏನಾಗಿದೆ ಅಂತ ಅಂದ್ರೆ, ವೇಟ್ 1 ಮಿನಿಟ್.